ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ಎಲ್ಲ ಮಾಸ್ಟರ್ಸ್ಗೂ ಹ್ಯಾಪಿ ಮಾರ್ನಿಂಗ್. ಪೂಜ್ಯ ಗುರುಗಳಾದಂತಹ ಬ್ರಹ್ಮಪಿತ ಸುಭಾಷ್ ಪತ್ರಿಜಿರವರಿಗೂ 365 ದಿನಗಳ ಕಾಲ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಒಬ್ಬ ಮನುಷ್ಯನಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಕೊಡುವಂತ ಒಂದು ಸುಂದರವಾದಂತ ವೇದಿಕೆ ಅಂದ್ರೆ ಸಮಗ್ರ ಸ್ವಾಸ್ಥ್ಯ 365ರ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರೈಸ್ತಿರುವಂತಹ ನನ್ನ ಪ್ರೀತಿಯ ಗುರುಗಳಾದಂತಹ ರಂಗನಾಥ್ ಮಾಸ್ಟರ್ಸ್ಗೂ ಹಾಗೂ ನಾಗರಾಜ್ ಮಾಸ್ಟರ್ಸ್ಗೂ ಇರುವಂತ ಎಲ್ಲಾ ಮಾಸ್ಟರ್ಸ್ಗೂ ನಾನು ತುಂಬು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಆತ್ಮೀಯ ಮಾಸ್ಟರ್ಸ್, ಇವತ್ತಿನ ವಿಶೇಷತೆ ಏನು ಅಂದ್ರೆ ಪ್ರಕೃತಿ. ನಮ್ಗೆಲ್ಲ ಗೊತ್ತಿದೆ ಪ್ರಕೃತಿ ಅಂದ್ರೆ ಏನು. ನಾವು ಪ್ರಕೃತಿ ಇದ್ರೇನೆ ನಾವು ಇರೋದಕ್ಕೆ ಸಾಧ್ಯ. ಸೊ ಪ್ರಕೃತಿನ ನಾವ್ ಯಾವ ರೀತಿ ನೋಡ್ತಾ ಇದೀವಿ, ಪ್ರಕೃತಿ ಬಗ್ಗೆ ನಾವ್ ಯಾವ ತರ ಆಲೋಚನೆ ಮಾಡ್ತಿದಿರೋ ಇಲ್ವಾ, ಇವತ್ತಿಂದು ಒಂದು ವಿಚಾರನ ನಾನು ತಗೊಂಡ್ ಬಂದಿದ್ದೀನಿ. ಆತ್ಮೀಯ ಬಂಧುಗಳೇ, ನಾವ್ ಒಂದ್ಸರಿ ಯೋಚನೆ ಮಾಡ್ಬೇಕು, ಈ ಪ್ರಕೃತಿಯ ಜೊತೆ ಮನುಷ್ಯನ ಸಂಬಂಧ ಯಾವ ತರ ಇದೆ ಅಂತ ನಾವು ಪ್ರತಿದಿನ ಒಂದ್ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಹೇಳ್ತೀವಿ, ಈ ಪ್ರಕೃತಿ ಅನ್ನೋದು ನಮ್ಗೆಲ್ಲ ಎಲ್ಲವನ್ನ ಕೊಟ್ಟಿದೆ. ಒಳ್ಳೆ ಗಾಳಿ ಕೊಟ್ಟಿದೆ, ನೀರ್ ಕೊಟ್ಟಿದೆ. ಪ್ರಕೃತಿಯಿಂದ ನಾವು ತಿನ್ನುವಂತ ಆಹಾರವನ್ನು ಸಹ ಪ್ರಕೃತಿಯಿಂದನೇ ನಾವು ತಿನ್ನೋದು. ಆದ್ರೆ ಒಂದು ಯೋಚನೆ ಮಾಡ್ಬೇಕು, ನಾವು ಪ್ರಕೃತಿಗೆ ಏನ್ ಕೊಡ್ತಾ ಇದೀವಿ? ಅದು ನಮ್ಗೆಲ್ಲ ಕೊಡ್ತಾ ಇದೆ, ಆದ್ರೆ ಪ್ರಕೃತಿಗೆ ನಾವೇನ್ ಕೊಡ್ತಾ ಇದೀವಿ? ಯೋಚನೆ ಮಾಡ್ಬೇಕಲ್ವಾ? ಸೊ ಪ್ರಕೃತಿ ನಮ್ಗೆಲ್ಲ ಕೊಟ್ಟಿದೆ. ಎಲ್ಲವನ್ನ ದಿನನಿತ್ಯ ಪ್ರತಿದಿನನೂ ನಾವು ಸ್ವೀಕಾರ ಮಾಡ್ತೀವಿ. ನಾವು ಪ್ರಕೃತಿಗೆ ಏನ್ ಕೊಟ್ಟಿದ್ದೀವಿ? ಇದ್ರ ಬಗ್ಗೆ ನಿಜವಾಗ್ಲೂ ನಾವು ತುಂಬಾ ಆಳವಾಗಿ ತಿಳ್ಕೊಬೇಕಾಗಿದೆ. ಯಾಕೆ ಅಂದ್ರೆ ಇವತ್ತು ಪ್ರಕೃತಿ ಇಲ್ಲ ಅಂದ್ರೆ ನಾವು ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ಹೇಳಿದ್ನಲ್ಲ, ನಾನು ಈಗಾಗ್ಲೇ ಹೇಳಿದ್ದೀನಿ, ಪ್ರಕೃತಿಯಲ್ಲಿ ನೀರು ಅನ್ನೋದು ಬಹಳ ಮುಖ್ಯ, ಗಾಳಿ ಅನ್ನೋದು ಬಹಳ ಮುಖ್ಯ, ಆಹಾರ ಅನ್ನೋದು ಸಹ ಮನುಷ್ಯನಿಗೆ ಬಹಳ ಮುಖ್ಯವಾದಂತಹ ವಿಚಾರ. ಒಂದು ವಿಷಯ ಬರುತ್ತೆ, ಒಂದು ವಿಷಯ ಏನಂದ್ರೆ ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಒಂದು ಕಡೆ ಪ್ರಕೃತಿ ತನ್ನನ್ನು ವಂಚಿಸುವವರನ್ನ, ಯಾರು ಪ್ರಕೃತಿಯನ್ನ ವಂಚಿಸ್ತಾರೆ, ಈಗ ನಾವೆಲ್ಲ ಎಲ್ಲಾ ಕಡೆ ನೋಡ್ತೀವಿ, ಏನು ಅಂದ್ರೆ ಒಂದು ಪ್ರಾಪರ್ಟಿ ಅಂದ್ರೆ ಅದನ್ನ ಜಾಗ ಬೇಕು, ಅದರಿಂದ ನನ್ಗೆ ದುಡ್ಡು ಸಿಗುತ್ತೆ ಅನ್ನೋ ತರ ಇದ್ರೆ ಆ ಪ್ರಕೃತಿಯ ಮರಗಳನ್ನ ಗಿಡಗಳನ್ನ ಕಳೆದಾಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಆ ಒಂದು ವಿಚಾರಕ್ಕೆ ಕುವೆಂಪುರವರು ಒಂದು ವಿಷಯನ ಹೇಳ್ತಾರೆ, ಒಂದು ಕಡೆ ಪ್ರಕೃತಿ ತನ್ನನ್ನು ವಂಚಿಸುವವರ ಮೇಲೆ ಮುಯಿ ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಅಂದ್ರೆ ಕುವೆಂಪು ಹೇಳ್ತಾ ಇರ್ತಕ್ಕಂಥ ವಿಚಾರ, ಯಾರು ಪ್ರಕೃತಿಯನ್ನ ಸರ್ವನಾಶ ಮಾಡ್ತಾರೋ ಅವ್ರ ಮೇಲೆ ಆ ಪ್ರಕೃತಿನೂ ಸಹ ಮುಯಿ ತೀರ್ಸ್ಕೊಳ್ಳುತ್ತಂತೆ. ಸೊ ನಾವ್ ಯೋಚನೆ ಮಾಡ್ಬೇಕು, ಈಗ ಮನುಷ್ಯರಾದವ್ರೆ ನಾವೇ ಸಹ ನಾವ್ ಯಾರಿಗೋ ಏನೋ ಕೊಟ್ಟಿರ್ತೀವಿ, ಎಲ್ಲಾ ರೀತಿಯಲ್ಲಿ ಅವ್ರ ಸಹಾಯ ಸಹಕಾರ ಮಾಡಿರ್ತೀವಿ. ನಮಗಿದ್ದಂತ ಕಷ್ಟದ ಸಂದರ್ಭದಲ್ಲಿ ನಾವು ಅವ್ರಿಗೆ ನಾವು ಅವ್ರು ಕೇಳ್ತೀವಿ, ನಾವು ಕೊಟ್ಟಿರ್ತಕ್ಕಂಥ ವಸ್ತು ಆಗಿರ್ಲಿ, ಹಣ ಆಗಿರ್ಲಿ, ಪ್ರತಿಯೊಂದೇ ಆಗ್ಲಿ ಕೇಳಿದಾಗ ಆ ಸಮಯಕ್ಕೆ ಸಂದರ್ಭದಲ್ಲಿ ನಮ್ಗೆ ಅದು ಸಿಗದಿದ್ದಂಗೆ, ಅಂದ್ರೆ ಬೇರೆ ರೀಸನ್ ಹೇಳ್ತಾರೆ, ಮನುಷ್ಯ ಆದ್ಮೇಲೆ ಸಹಜ. ಆಗ ನಾವು ಅವನ ಮೇಲೆ ಕೋಪ ಮಾಡ್ಕೊಂತೀರಲ್ವಾ? ನಾವು ಮನುಷ್ಯರಲ್ವಾ? ಕೋಪ ಮಾಡ್ಕೊಂತೀವಿ, ಬೇಜಾರ್ ಮಾಡ್ಕೊಂತೀವಿ. ನೋಡಿ, ಕಷ್ಟ ಕಾಲಕ್ಕೆ ನಾವು ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ರು ಸಹ ಈ ರೀತಿ ಆಗ್ತಾ ಇದೆಯಲ್ಲ, ನಂಗೆ ತೊಂದರೆ ಆಗ್ತಿದೆ ಅನ್ನೋ ಬೇಜಾರ್ ಮಾಡ್ಕೊಂತೀವಿ. ಆದ್ರೆ ಬೇಜಾರ್ ಮಾಡ್ಕೊಳ್ಳೋರು ಕೆಲವ್ರು ಏನ್ ಮಾಡ್ತಾರೆ, ಕೋಪ ಮಾಡ್ಕೊಂತಾರೆ, ಬಿಡಲ್ಲ, ಇಲ್ಲ ನಂಗೆ ಗೊತ್ತು, ನನ್ ಕಷ್ಟ ಕಾಲಕ್ಕೆ ನಿಮ್ಗೆ ಕೊಟ್ಟಿದ್ದೀನಿ, ನನ್ ಕೊಡ್ತಾ ಇಲ್ಲ ಅನ್ನೋ ಮನಸ್ಥಿತಿ ಬರ್ತಾರೆ. ಇದೇ ರೀತಿಯಲ್ಲಿಯೂ ಸಹ ಪ್ರಕೃತಿಗೂ ಒಂದು ಜೀವ ಇದೆ. ಸೊ ಪ್ರಕೃತಿನ ನಾವು ಬೆಳೆಸ್ಬೇಕು, ಪ್ರಕೃತಿನ ನಾವು ಪ್ರೀತಿಸ್ಬೇಕು, ಪ್ರಕೃತಿನ ನಾವು ಗೌರವಿಸ್ಬೇಕು. ಯಾವ ತರ ಗೌರವಿಸ್ತೀವಿ? ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಬಂಧುಗಳೇ, ಮಾಸ್ಟರ್ಸ್. ಏನು ಅಂದ್ರೆ ಪ್ರಕೃತಿನ ನಾವು ಪ್ರೀತಿಸ್ಬೇಕು, ಪ್ರಕೃತಿನ ಗೌರವಿಸ್ಬೇಕು, ಈ ತರ ಎಲ್ಲ ನಾವು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಆಲೋಚನೆ ಬರ್ತಕ್ಕಂಥದ್ದು ಕೆಲವನ್ನ ನಾನು ಹೇಳ್ತೀನಿ. ಯಾವಾಗ ನಾವು ಪ್ರಕೃತಿ ಅಂದ್ರೆ ಪ್ರೀತಿ ಕೊಡ್ತೀವಿ, ಯಾವಾಗ ಪೂಜೆ ಮಾಡ್ತೀವಿ, ಯಾವಾಗ ಗೌರವ ಕೊಡ್ತೀವಿ ಅನ್ನೋದನ್ನ ಕೆಲವು ಉದಾಹರಣೆಗಳ ಸಮೇತ ನಾನು ತಿಳಿಸ್ತೇನೆ. ಈಗ ನಾವೊಂದು ಮನೆ ಕಟ್ಬೇಕಾದ್ರೆ ಒಂದು ಪ್ರಕೃತಿಯಲ್ಲಿ ಯಾವ್ದೋ ಒಂದು ಜಾಗ ತಗೊಂತೀವಿ,
ಜಾಗ ತಗೊಂಡು ಆ ಪ್ರಕೃತಿಯ ಒಂದು ಅಂದ್ರೆ ಆ ಭೂಮಿ ತಾಯಿಗೆ ನಾವು ಪೂಜೆ ಮಾಡ್ತೀವಿ. ಆವಾಗ ಆ ಭೂಮಿ ತಾಯಿಗೆ ನಾವು ಗೌರವ ಕೊಡ್ತೀವಿ. ನಾವು ಒಳ್ಳೆ ಮನೆ ಕಟ್ತಾ ಇದೀಯಪ್ಪ ತಾಯಿ, ನಮ್ಮ ಮನೆಗೆ ಯಾವುದೇ ಅಡೆತಡೆಗಳು ಇಲ್ದಲೆ ಆ ಮನೆನ ತುಂಬಾ ಚೆನ್ನಾಗಿ ಕಟ್ಟುವಂತ ಒಂದು ಆಶೀರ್ವಾದ ಮಾಡಮ್ಮ ಅಂತೇಳಿ ನಾವು ಮನಸ್ಫೂರ್ತಿಯಾಗಿ ಆ ಭೂಮಿ ತಾಯಿಗೆ, ಆ ಪ್ರಕೃತಿಗೆ ನಾವು ಗೌರವ ಕೊಟ್ಟು ಪೂಜೆ ಮಾಡ್ತೀವಿ. ಇನ್ನೊಂದಕ್ಕೆ ಯಾವ್ದು ಪೂಜೆ ಮಾಡ್ತೀವಿ? ನೀರು. ಆ ಭೂಮಿ ತಾಯಿ ನೀರ್ ಬೇಕಲ್ಲ, ನಾವು ಒಂದು ಬೋರ್ವೆಲ್ ಹಾಕ್ತಿವಲ್ಲ, ಒಳ್ಳೆ ನೀರ್ ಕೊಡಮ್ಮ, ಒಳ್ಳೆ ಬೇಗ ಇಷ್ಟು ಅಡಿಗಳಲ್ಲಿ ನಮ್ಗೆ ನೀರ್ ಸಿಗ್ಲಿ, ಈ ರೀತಿ ಅಂತ ಆಲೋಚನೆ ಮಾಡ್ತಾ ನಾವು ಆ ಪ್ರಕೃತಿಗೆ ಧನ್ಯವಾದವನ್ನ ತಿಳಿಸ್ತಾ ನಮ್ಗೆ ಒಳ್ಳೆ ನೀರ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ನಮಗೆ ಅವಶ್ಯಕತೆ ಇರುವಂತ ಸಂದರ್ಭದಲ್ಲಿ ನಮಗ್ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ತಾಯಿಗೆ, ಆ ಒಂದು ಪ್ರಕೃತಿಗೆ, ಆ ಒಂದು ಭೂಮಿ ತಾಯಿಗೆ ನಾವು ಪೂಜೆ ಮಾಡಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ನಾವು ತಗೊಂತೀವಿ. ಅದು ಆ ದಿನದ ಸೀಮಿತವಾಗಬಾರ್ದು. ನಾವು ಪ್ರತಿನಿತ್ಯವೂ ಸಹ ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ರಂಗನಾಥ್ ಮಾಸ್ಟರ್ ಆಗ್ಲಿ, ನಾಗರಾಜ್ ಗುರು ಮಾಸ್ಟರ್ ಆಗ್ಲಿ, ಇನ್ನು ಹಲವಾರು ಮಾಸ್ಟರ್ಸ್ ಈ ವೇದಿಕೆಯಲ್ಲಿ ತುಂಬಾ ಬದಲಾವಣೆ ಕಂಡಿರೋದನ್ನ ನಾನು ಆಗಾಗ ನೋಡ್ತಾ ಇರ್ತೀನಿ. ಯಾಕಂದ್ರೆ ಬೇರೆ ಒಂದು ಕಾರ್ಯಕ್ರಮದಲ್ಲೂ ಸಹ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀನಿ. ಆ ಒಂದು ಅನಿವಾರ್ಯದ ಕಾರಣಗಳಿಂದ ನಾನು ಕೆಲವು ದಿನಗಳ ಕಾಲ ಈ ಒಂದು ಕ್ಲಾಸ್ ನ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕೊಡ್ತಾ ಇದಾರೆ ಅಂದ್ರೆ, ಈ ಸಮಗ್ರ ಸ್ವಾಸ್ಥ್ಯ 365 ದಿನ ಉಚಿತ ಕಾರ್ಯಾಗಾರ ನೋಡಿ. ನನ್ನ ಕೆಲವು ಅನುಭವದ ಪ್ರಕಾರ ಯಾರು ಸಹ ಇಷ್ಟು ಅಂದ್ರೆ ಉಚಿತ ಕಾರ್ಯಾಗಾರ ಅಂದ್ರೆ ನಾವು ನೋಡ್ತೀವಿ ಬೇರೆ ಕಾರ್ಯಕ್ರಮಗಳು, ಬೇರೆದೆಲ್ಲ ಕಲಿಬೇಕಾದ್ರೆ ಧ್ಯಾನ ಆಗಿರ್ಲಿ, ಯಾವ್ದಾದ್ರು ಒಂದು ಆಕ್ಯುಪ್ರೆಷರ್ ಆಗಿರ್ಲಿ, ಕಲರ್ ಥೆರಪಿ ಆಗಿರ್ಲಿ, ಪ್ರತಿಯೊಂದು ಏನಾದ್ರೂ ಕಲಿಬೇಕಾದ್ರೆ 1 ದಿನ 2 ದಿನ 3 ದಿನ ಉಚಿತ ಕಾರ್ಯಾಗಾರವನ್ನ ಕೊಡುವಂತಹ ಒಂದು ವೇದಿಕೆಗಳನ್ನ, ಕಾರ್ಯಾಗಾರಗಳನ್ನ ನಾವು ನೋಡಿದ್ವಿ. ಆದ್ರೆ ಸಮಗ್ರವಾಗಿ 365 ದಿನಗಳ ಕಾಲ ಉಚಿತ ಕಾರ್ಯಾಗಾರದಲ್ಲಿ ಎಷ್ಟೆಲ್ಲ ನಮ್ಗೆ ಸಿಕ್ಕಿದೆ, ಅದರಿಂದ ನಾವ್ ಏನೆಲ್ಲ ಕಲಿಬಹುದು, ಅದರಿಂದ ಏನೆಲ್ಲ ನಾವು ಪಡಿಬಹುದು, ನಮ್ಮ ಜೀವನ ಶೈಲಿಗಳನ್ನೇ ಬದಲಾಯಿಸ್ಕೊಬಹುದು. ಅಷ್ಟು ಎನರ್ಜಿಟಿಕ್ ಆಗಿ, ಅಷ್ಟು ಪವರ್ಫುಲ್ ಆಗಿ ಈ ಒಂದು ವೇದಿಕೆ ನಮ್ಮೆಲ್ರಿಗೂ ಕೊಡ್ತಾ ಇದೆ. ಆತ್ಮೀಯ ಮಾಸ್ಟರ್ಸ್, ಇದು ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಡುವಂತ ಒಂದು ಮನಸ್ಥಿತಿ ನಮ್ಮದಾಗಬಾರ್ದು. ಯಾಕೆಂದ್ರೆ ಇವತ್ತು ಈ ವೇದಿಕೆ ಬೆಳಗಿನ ಜಾವ ನಾವು ಒಂದು 5 ಗಂಟೆಗೆ ಪ್ರಾರಂಭ ಆದ್ರೆ ಮುಗಿಯೋತ್ತಿಗೆ 8 ಗಂಟೆ, 7ರಿಂದ 8 ಗಂಟೆವರೆಗೂ ಈ ಕಾರ್ಯಾಗಾರ ನಡೀತಾ ಇರುತ್ತೆ. ಒಂದೊಂದು ದಿನ ನಮಗೆ ಎಷ್ಟು ಬಹಳ ಮುಖ್ಯವಾಗಿದೆ ಅನ್ನೋದಕ್ಕೆ ಈ ಒಂದು ಅದ್ಭುತವಾದಂತ ವೇದಿಕೆ ಅಂದ್ರೆ ಅದು ಸಮಗ್ರ ಸ್ವಾಸ್ಥ್ಯ 365 ದಿನದ ಉಚಿತ ಕಾರ್ಯಾಗಾರ. ಸೊ ಆತ್ಮೀಯ ಬಂಧುಗಳೇ, ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಈ ನಮ್ಮ ಒಂದು ಎಲ್ಲಾ ಮಾಸ್ಟರ್ಸ್ ಬದಲಾವಣೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಜೀವನದಲ್ಲೂ ಅಷ್ಟೇನೆ, ಏನು ಈ 365 ದಿನದ ಕಾರ್ಯಾಗಾರದಲ್ಲಿ ನಮ್ ಎಲ್ಲಾ ಮಾಸ್ಟರ್ಸ್ ನಮ್ಗೆ ಎಷ್ಟೆಲ್ಲ ಒಳ್ಳೆಯ ಒಂದು ಆಹಾರವನ್ನ ಕೊಟ್ಟಿದ್ದಾರೆ. ಆಹಾರ ಅಂದ್ರೆ ಯಾವುದು? ಧ್ಯಾನ. ಧ್ಯಾನ, ಪ್ರತಿನಿತ್ಯ ಧ್ಯಾನ. ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ 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 ಹೋದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಹೋಗಿಸುವಂತ ಒಂದು ಅದ್ಭುತವಾದಂತ ಶಕ್ತಿನ ನಾವು ಕಂಡ್ಕೊಬಹುದು. ಆ ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ನಾವು ಕಂಡ್ಕೊಬೇಕಾದ್ರೆ ಈ ಒಂದು ವೇದಿಕೆ ನಮಗೆ ಅದ್ಭುತವಾದಂತ ಒಂದು ಶಕ್ತಿಯಾಗಿ ಕಾರ್ಯರೂಪಕ್ಕೆ ಬಂದಿದೆ. ಆತ್ಮೀಯ ಬಂಧುಗಳೇ, ಪ್ರತಿನಿತ್ಯವೂ ಸಹ ನಾವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ಸಂಕಲ್ಪ ಮಾಡ್ಕೋಬೇಕು. ಏನಂತ ಸಂಕಲ್ಪ ಮಾಡ್ಬೇಕು? ಹೌದು, ಇವತ್ತಿನ ನನ್ನ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ದಿನ. ಇವತ್ತು ನನ್ನನ್ನ ನಾನು ಪ್ರೀತಿ ಮಾಡ್ತೀನಿ, ನನ್ನನ್ನು ನಾನು ಗೌರವಿಸ್ತೇನೆ. ಇವತ್ತು ನಾನು ಸಂಕಲ್ಪ ಮಾಡ್ತೇನೆ, ಪ್ರಕೃತಿಯನ್ನ ಗೌರವಿಸ್ತೇನೆ, ಪ್ರಕೃತಿಯನ್ನ ಪ್ರೀತಿಸ್ತೇನೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಗಾಳಿ ಯಾರಾದ್ರೂ ನೋಡಿದೀರಾ? ಇಲ್ಲ. ಆದ್ರೆ ಗಾಳಿಯ ಶಕ್ತಿ ಹೆಂಗಿದೆ? ಆ ಗಾಳಿನ ನಾವು ಪಡಿಬೇಕಾದ್ರೆ ನಮ್ಮ ಸುತ್ತಲೂ ಗಿಡ ಮರಗಳು ಇದ್ರೇನೆ ಆ ಒಂದು ಶಕ್ತಿನ ಪಡೆಯೋದಕ್ಕೆ ಸಾಧ್ಯ. ನಾವೇನ್ ಮಾಡ್ತಾ ಇದೀವಿ? ಸರ್ವನಾಶ ಮಾಡ್ತಾ ಇದೀವಿ. ಅದನ್ನ ಬೆಳೆಸ್ತಾ ಇಲ್ಲ, ಉಳಿಸ್ತಾ ಇಲ್ಲ. ದಿನೇ ದಿನೇ ಏನಾಗ್ತಾ ಇದೆ? ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಕಾರಣ ಏನಕ್ಕೆ? ನಮ್ ಸುತ್ತಲೂ ಒಂದು ಪ್ರಕೃತಿ ಅಂದ್ರೆ ಒಂದು ಗಿಡ ಮರ ಆಗ್ಲಿ, ಒಂದು ನೈಸರ್ಗಿಕವಾಗಿ ಯಾವುದೇ ಒಂದು ಗ್ರೀನ್ ಅನ್ನೋದು ಇಷ್ಟು ಬೇಗ ನಮ್ಮನ್ನ ಅಟ್ರಾಕ್ಷನ್ ಮಾಡುತ್ತೆ ಅಂದ್ರೆ ಅಷ್ಟು ಅದರಲ್ಲಿ ಒಂದು ಪವರ್ ಇದೆ, ಎನರ್ಜಿ ಇದೆ. ನಾವ್ ಅದನ್ನ ಸ್ವೀಕಾರ ಮಾಡ್ತಾ ಇಲ್ಲ. ನಾವು ಎಲ್ಲೋ ಒಂದ್ ಕಡೆ ಸ್ವಾರ್ಥಿಗಳಾಗ್ತಾ ಇದ್ದೇವೆ. ಸ್ವಾರ್ಥಿಗಳಾಗಿ ನಮ್ಮನ್ನೇ ನಾವು ಎಲ್ಲೋ ಅನಾರೋಗ್ಯಕ್ಕೆ, ನಾನಾ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೇವೆ. ಆತ್ಮೀಯ ಮಾಸ್ಟರ್ಸ್, ಒಂದು ನಿರ್ಧಾರದೊಂದಿಗೆ ನಾವು ದೃಢ ಸಂಕಲ್ಪ ಮಾಡ್ಬೇಕು. ಏನು ಅಂದ್ರೆ, ಈ ಪ್ರಕೃತಿ ಇನ್ನು ಮುಂದೆ ನಾನೊಂದು ಸಂಕಲ್ಪ ಮಾಡ್ತೇನೆ, ನನ್ನ ಸುತ್ತಲೂ ನಾನಿರುವಂತ ಜಾಗ ಅಕ್ಕಪಕ್ಕದಲ್ಲಿ, ಬೆಂಗಳೂರಂತೂ ವಿಶಾಲವಾಗಿ ಹೇಳ್ಬೇಕಾದ್ರೆ ಬೆಂಗಳೂರಲ್ಲಿ ಜಾಗಗಳಂತೂ ಸಿಗೋದೇ ಕಷ್ಟ ಆಗಿದೆ. ಅಟ್ಲೀಸ್ಟ್
ನಾವಿರುವಂತ ಮನೆಯ ಮುಂದೆ ಒಂದು 4 ಗಿಡ ಬೆಳೆಸುವಂತದ್ದು. ಟೆರೇಸ್ ಇದ್ರೆ ಟೆರೇಸ್ ಮೇಲೆ ಗಿಡಗಳನ್ನ ಇಡೋದಂಥದ್ದು. ಬರೀ ಗಿಡ ಇಟ್ಟು ಬೆಳೆಸಿದ ತಕ್ಷಣ ಅಥವಾ ಪ್ರೀತಿ ತೋರಿಸೋದು ಮುಖ್ಯ ಅಲ್ಲ. ಪ್ರತಿನಿತ್ಯ ಸಾಧ್ಯವಾದ್ರೆ, ಈಗ ನಮ್ಗೆ ನೀರಿನ ದಾಹ ಆದ್ರೆ ನಾವೇನ್ ಮಾಡ್ತೀವಿ? ನೀರ್ ಕುಡಿತೀವಿ. ನೀರ್ ಕುಡ್ದಾಗ ನಮ್ಗೆ ಏನೋ ಸಪ್ಪ ಸಮಾಧಾನ ಆಯ್ತಪ್ಪ ಅಂತ ನಾವು ತೃಪ್ತಿ ಪಡುತ್ತೆ. ಆ ಆ ಒಂದು ರೀತಿಯಲ್ಲಿ ನಾವು ಗಿಡ ಮರಗಳಿಗೆ ನೀರ್ ಹಾಕುವಂತ ಒಂದು ಅಭ್ಯಾಸ ಮಾಡ್ಕೊಬೇಕು ದಿನನಿತ್ಯ. ನಾವು ವಾಕಿಂಗ್ ಹೋಗ್ತೀವಿ, ಹೊರಗಡೆ ವಾಕಿಂಗ್ ಹೋಗ್ತೀವಿ, ಹೋಗಕ್ ಮುಂಚೆ ಒಂದ್ ಸ್ವಲ್ಪ ಮನೆ ಮುಂದೆ ಇರ್ತಕ್ಕಂಥದ್ದು ಅಥವಾ ಎಲ್ಲೋ ಹೊರಗಡೆ ಇರ್ತಕ್ಕಂಥದ್ದು, ಈ ಮರಕ್ಕೆ ನಾವು ನೀರ್ ಹಾಕೋಣ. ನೀರ್ ಹಾಕ್ಬೇಕಾದ್ರೂ ಅಷ್ಟೇನೆ ಧನ್ಯತಾ ಮನೋಭಾವ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ಈ ಧನ್ಯತಾ ಮನೋಭಾವ ಪ್ರೀತಿ ತೋರಿಸ್ದಲೇ ಇದ್ರೆ ಅದರಲ್ಲಿ ಇರ್ತಕ್ಕಂಥ, ನಾವೇನು ಒಂದು ಗಿಡಕ್ಕೆ ನೀರ್ ಹಾಕ್ತಿವಿ, ಒಂದ್ ತೆಂಗಿನ ಮರಕ್ಕೆ ನೀರ್ ಹಾಕ್ತಿವಿ ಅನ್ಕೊಳ್ಳಿ, ಕಲ್ಪವೃಕ್ಷಕ್ಕೆ ನೀರ್ ಹಾಕ್ಬೇಕಾದ್ರೆ ನಾವು ಧನ್ಯತಾ ಮನೋಭಾವದಿಂದ ಆ ಕಲ್ಪವೃಕ್ಷಕ್ಕೆ ನಾವು ನೀರ್ ಹಾಕುವಂತ ಸಂದರ್ಭದಲ್ಲಿ ಅದು ನಮ್ಗೆ ಒಳ್ಳೆ ಎನರ್ಜಿ ಕೊಡುತ್ತೆ. ಆ ಮರನ ನಾವು ಹಗ್ ಮಾಡಬೇಕು, ತಬ್ಕೊಬೇಕು, ಪ್ರೀತಿಸ್ಬೇಕು ಅಂತ ಅಂದ್ರೆ ಏನು? ನಾವ್ ಏನಾದ್ರೂ ನಮ್ ಕುಟುಂಬದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತೀವಿ. ನಮ್ಮ ಮಕ್ಕಳು ಏನಾದ್ರೂ ಒಂದು ಎಜುಕೇಶನ್ ಅಲ್ಲಿ ರ್ಯಾಂಕ್ ಬಂದ್ರೆ, ಒಳ್ಳೆ ಒಂದು ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಒಂದು ಪ್ರಶಸ್ತಿ ತಗೊಂಡ್ರೆ, ನಾವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ, ನಾವು ಕುಟುಂಬನ ಎಷ್ಟು ಪ್ರೀತಿ ಮಾಡ್ತೀವಿ. ಆ ಪ್ರೀತಿನ ನಾವು ಪ್ರಕೃತಿ ಮೇಲೆ, ಗಿಡ ಮರಗಳ ಮೇಲೆ, ಭೂಮಿ ತಾಯಿಗೆ, ಗಾಡಿಗೆ, ನೀರಿಗೆ, ಇದಕ್ಕೆಲ್ಲದಕ್ಕೂ ನಾವು ಪ್ರೀತಿ ತೋರಿಸ್ಬೇಕು. ಇದಕ್ಕೆಲ್ಲದಕ್ಕೂ ನಾವು ಗೌರವ ಕೊಡ್ಬೇಕು. ಒಂದ್ಸರಿ ಹಗ್ ಮಾಡಿ ಆ ಎನರ್ಜಿ ಹೆಂಗಿರುತ್ತೆ ಅನ್ನೋದನ್ನ ನಾವು ಒಂದ್ಸರಿ ಪರೀಕ್ಷೆ ಮಾಡ್ಬೋದು. ಸಾಕಷ್ಟು ಜನ ಪರೀಕ್ಷೆ ಮಾಡಿದ್ದೀರಾ. ಸಾಕಷ್ಟು ಜನ ಆ ಮರವನ್ನ ತಬ್ಕೊಳ್ದಂತ ಸಂದರ್ಭದಲ್ಲಿ ಅದ್ರಲ್ಲಿ ಇರ್ತಕ್ಕಂಥ ಎನರ್ಜಿನ ಸ್ವೀಕಾರ ಮಾಡಿದೀರಾ ಅಂತ ನಾನು ಭಾವಿಸ್ತೇನೆ ಮಾಸ್ಟರ್ಸ್. ಕೆಲವರು ಯಾರು ಮಾಡಿಲ್ವೋ ಒಂದ್ಸರಿ ಪ್ರಯತ್ನ ಪಡಿ. ನೀವು ಒಂದ್ಸರಿ ಇಷ್ಟು ದಿನ ಆಗ್ತಾ ಇದ್ದಂತ ನೀರು ಗಿಡಗಳಿಗೆ, ನಿಮ್ ಮನೆ ಸುತ್ತಲೂ ಇರ್ತಕ್ಕಂಥ ಗಿಡಗಳಿಗೆ ಆಗ್ತಾ ಇದ್ದಂತ ನೀರು ಇವತ್ತೊಂದು ಸಂಕಲ್ಪ ಮಾಡಿ, ಎಸ್ ಇವತ್ತು ನಾನೊಂದು ಸಂಕಲ್ಪ ಮಾಡ್ತೀನಿ, ನಿಮ್ಮನ್ನ ಗೌರವಿಸ್ತೇನೆ, ನಿಮ್ಮನ್ನ ಪ್ರೀತಿ ಮಾಡ್ತೇನೆ, ನಿಮ್ಮಿಂದ ನನಗೆ ಹಣ್ಣು ಸಿಕ್ಕಿದೆ, ನಿಮ್ಮಿಂದ ನನಗೆ ಹೂವು ಸಿಕ್ಕಿದೆ, ನಿಮ್ಮಿಂದ ನನಗೆ ಔಷಧಿ ಸಿಕ್ಕಿದೆ, ನಿಮ್ಮಿಂದ ನನಗೆ ಗಾಡಿ ಸಿಕ್ಕಿದೆ, ನಿಮ್ಮಿಂದ ನನಗೆ ನೆರಳು ಸಿಕ್ಕಿದೆ. ಇಷ್ಟೆಲ್ಲ ಸಿಕ್ಕಿರ್ಬೇಕಾದ್ರೆ ಇವತ್ತು ನನ್ನ ಸಂಕಲ್ಪ ಇದೆ, ನಾನು ನಿಮ್ಮನ್ನ ಗೌರವಿಸ್ತೇನೆ, ನಾನು ನಿಮ್ಮ ಪ್ರೀತಿ ಮಾಡ್ತೇನೆ. ಈ ಸಂಕಲ್ಪದೊಂದಿಗೆ ದಿನನಿತ್ಯ ಆ ಗಿಡ ಮರಗಳಿಗೆ ನೀರ್ ಹಾಕ್ತಾ ಹೋಗಿ. ಅದ್ರಲ್ಲಿ ಎಷ್ಟು ಎನರ್ಜಿ ಅಂದ್ರೆ, ನಾವು ಚೆನ್ನಾಗಿ ಸೌಂದರ್ಯವಾಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ಕೊಳ್ಳಿ, ನಮ್ಮ ಮಕ್ಕಳು ನಾವೆಲ್ಲ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಾವು ನೀರು ಉಪಯೋಗ ಮಾಡ್ತೀವಿ. ನೀರನ್ನ ಯೂಸ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮುಖದಲ್ಲಿ ಎಷ್ಟು ಗ್ಲೋ ಕಾಣಿಸುತ್ತಲ್ವಾ? ಎಷ್ಟು ಗ್ಲೋ ಕಾಣಿಸುತ್ತೆ, ಎಷ್ಟು ಹ್ಯಾಪಿ ಆಗಿರ್ತೀವಿ, ಎಷ್ಟು ಖುಷಿ ಆಗಿರ್ತೀವಿ. ಸ್ನಾನ ಮಾಡ್ಬೇಕಾದ್ರೂ ಹಾಗೆ ಅಲ್ವಾ? ಅಯ್ಯೋ ಫುಲ್ಲು ಏನಪ್ಪಾ ಕೆಲಸ ಮಾಡಿ ಬಂದಿರ್ತೀವಿ, ಜಾಗಿಂಗ್ ಹೋಗಿ ಬಂದಿರ್ತೀವಿ, ಸ್ನಾನ ಮಾಡಿದ ತಕ್ಷಣನೇ ನಮ್ ದೇಹದಲ್ಲಿ ಒಂದು ಫ್ರೆಶ್ನೆಸ್ ಕಾಣಿಸುತ್ತಲ್ವಾ? ಅದು ನಮ್ಗೆ ರಿಯಲೈಸ್ ಆಗುತ್ತೆ. ಅದೇ ತರನೇ ಒಂದು ಗಿಡಗಳಿಗೆ ನಾವು ಸಂಕಲ್ಪ ಮಾಡಿ ನೀರ್ ಹಾಕ್ತಾ ಹೋದ್ರೆ ಅದ್ರಲ್ಲಿ ಎಷ್ಟು ಬ್ಯೂಟಿನೆಸ್ ಕಾಣಿಸುತ್ತೆ ಅಂದ್ರೆ, ನಮಗೂ ಅದಕ್ಕೂ ಅವಿನಾಶ ಸಂಬಂಧ ಪ್ರಾರಂಭ ಆಗುತ್ತೆ. ಅಷ್ಟು ಪವರು ಆ ಗಿಡ ಮರಗಳಿಗಿದೆ. ನಾವು ಪ್ರೀತಿ ಕೊಡ್ಬೇಕು. ನಾವು ಫ್ಯಾಮಿಲಿಗೆ ಯಾವ ತರ ಪ್ರೀತಿ ಕೊಡ್ತೀವೋ ಅದೇ ರೀತಿ ಆ ಪ್ರಕೃತಿಗೆ, ಆ ಪ್ರಕೃತಿಲಿ ಇರ್ತಕ್ಕಂಥ ಆ ಗಿಡ ಮರಗಳಿಗೆ ನಾವು ಪ್ರೀತಿ ಕೊಡ್ತಾ ಹೋದ್ರೆ ನಮಗೆ ವಿಶೇಷವಾದಂತ ಶಕ್ತಿ ಪ್ರತಿನಿತ್ಯ ಅದು ನಮ್ಗೆ ಕೊಡ್ತಾ ಇರುತ್ತೆ. ಎಷ್ಟೋ ಬಾರಿ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ತೆಗೆಯುವಂತ ಶಕ್ತಿ ಆ ಗಿಡ ಮರಗಳಿಗಿದೆ. ನಾವ್ ಅದನ್ನ ಅಬ್ಸರ್ವ್ ಮಾಡ್ಬೇಕು, ನಾವ್ ಅದನ್ನ ತಿಳ್ಕೊಬೇಕು. ಬಂಧುಗಳೇ, ಈಗ ಕೆಲವರೆಲ್ಲ ನಾವೆಲ್ಲ ಆಲ್ಮೋಸ್ಟ್ ದೇವಸ್ಥಾನ ಪ್ರತಿಯೊಂದು ಎಲ್ಲದಕ್ಕೂ ಹೋಗ್ತೀವಿ, ಅಲ್ಲಿ ಒಂದು ವಿಶೇಷತೆ ನಾವು ಕಾಣ್ಬೋದು. ಮರಕ್ಕೆ ನಾವು ಪ್ರದಕ್ಷಿಣೆ ಹಾಕ್ತಿವಿ. ಉದಾಹರಣೆ, ಎಕ್ಕದ ಗಿಡ, ಎಕ್ಕದ ಗಿಡಕ್ಕೆ ನಾವು ಪ್ರದಕ್ಷಿಣೆ ಹಾಕ್ತಿವಿ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಹಾಕ್ತಿವಿ. ಇವತ್ತು ನಾನೇನೋ ಅನ್ಕೊಂತಾ ಇದ್ದೀನಿ, ಅದು ನನ್ಗೆ ಒಳ್ಳೇದಾಗ್ಲಿ. ಇವತ್ತೇನೋ ಮಾಡ್ತಾ ಇದ್ದೀನಿ, ಅದು ನನ್ಗೆ ಒಳ್ಳೇದಾಗ್ಲಿ. ಎಷ್ಟು ಪ್ರೀತಿ ತೋರಿಸ್ತಿರಲ್ಲ, ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಭಕ್ತಿ ತೋರಿಸ್ತಿರಲ್ಲ. ಅದೇ ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಮನೆ ಸುತ್ತಲೂ ಇರ್ತಕ್ಕಂಥ ಗಿಡಗಳಿಗೆ ಯಾಕೆ ಆ ಪ್ರೀತಿ, ಆ ಭಕ್ತಿನ ತೋರಿಸ್ತಾ ಇಲ್ಲ? ಆತ್ಮೀಯ ಮಾಸ್ಟರ್ಸ್, ಇವತ್ತು ಅದು ಒಂದು ದೃಢವಾಗಿ ಸಂಕಲ್ಪ ನಾವೆಲ್ಲ ಮಾಡ್ಬೇಕು. ಎಸ್, ನಾನ್ ಇನ್ಮೇಲಿಂದ ನನ್ನ ಸುತ್ತಲೂ ಇರ್ತಕ್ಕಂಥ, ನನ್ನ ಮನೆಯಲ್ಲಿ ಇರ್ತಕ್ಕಂಥ, ನನ್ನ ಟೆರೆಸ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಗಿಡಗಳಿಗೆ ನಾನು ನೀರ್ ಹಾಕುವ ಮೂಲಕ ಅದನ್ನ ಪ್ರೀತಿ ಮಾಡ್ತೇನೆ, ಅದನ್ನ ಗೌರವಿಸ್ತೇನೆ. ಈ ರೀತಿಯ ಒಂದು ಸಂಕಲ್ಪ ಮಾಡ್ತಾ ಹೋದ್ರೆ ನೀವು ದಿನನಿತ್ಯ ನೀವಿರುವಂತ ಸ್ಥಳದಲ್ಲಿ ಪ್ರತಿನಿತ್ಯನು ಸಂಕಲ್ಪ ಮಾಡಿ. ಒಂದು ಸಂಕಲ್ಪ ಯಾವ ತರ ಇರ್ಬೇಕು ಅಂದ್ರೆ, ಪ್ರಕೃತಿ ಶಕ್ತಿ, ಆ ಪ್ರಕೃತಿಯಲ್ಲೇ ಒಂದು ವಿಶೇಷವಾದಂತ ಶಕ್ತಿ ಅಡಗಿದೆ. ಆ ಪ್ರಕೃತಿಯೊಂದಿಗೆ ಯೂನಿವರ್ಸ್ ಜೊತೆಲಿ ಕನೆಕ್ಟ್ ಆಗ್ಬೋದು. ನಾವ್ ಯಾವಾಗ ಈ ರೀತಿಯ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವೋ ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು. ಆತ್ಮೀಯ ಬಂಧುಗಳೇ,
ಪ್ರಕೃತಿಯಲ್ಲಿ ವಿಶೇಷತೆಯಲ್ಲಿ ನಾನು ಮೊದಲನೇದಾಗಿ ಹೇಳ್ತೀನಿ, ನೀರನ್ನ ಪ್ರತಿನಿತ್ಯ ಯೂಸ್ ಮಾಡ್ತೀವಿ. ಪ್ರತಿನಿತ್ಯ ನಮ್ಮ ದೇಹದಲ್ಲೇ 80% ಎಬೋವ್ ನೀರಿದ್ರೆ ನಾವು ಇವತ್ತು ಜೀವನ ಮಾಡೋದಕ್ಕೆ ಜೀವಿಸೋದಕ್ಕೆ ಸಾಧ್ಯ. ಸೊ ಈ ನೀರಿಗೆ ನಾವು ಯಾವ ರೀತಿ ಗೌರವ ಕೊಡ್ತೀವಿ ನೋಡಿ. ಇದರಲ್ಲಿ ವಾಟರ್ ಬಾಟಲ್ ಒಂದು ನೀರಿದೆ. ಸೊ ಇದಕ್ಕೆ ಪ್ರೀತಿ ಯಾವ ತರ ಕೊಡ್ತೀವಿ ನಾವ್ ಯೋಚನೆ ಮಾಡ್ಬೇಕಲ್ಲ. ನಮ್ ದಾಹ ಆದಾಗ ಬೇಗ ತಗೊಂಡು ನೀರ್ ಕುಡಿದ್ಬಿಡ್ತೀವಿ, ಅಪ್ಪ ದಾಹ ತೀರ್ತು, ಸಮಾಧಾನ ಆಯ್ತು ಅಂತ. ಬಟ್ ಅದು ಪ್ರೀತಿ ಕೊಡ್ಬೇಕಲ್ಲ, ಅದು ಪ್ರೀತಿ ಕೊಡ್ಬೇಕಲ್ಲ. ನಮ್ ದೇಹದಲ್ಲಿ ಇದು ಏನಂದ್ರೆ ನಮ್ ದೇಹದ ಒಳಗಡೆ ಹೋದಾಗ ನಮ್ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆನ ಅದನ್ನ ಹೀರ್ಕೊಳ್ತಾ ಎಲ್ಲಾ ಕಾಯಿಲೆಗಳನ್ನ ಹೀರ್ಕೊಳ್ಳುವಂತ ಶಕ್ತಿ ಯಾವ್ದಾದ್ರು ಇದೆ ಅದು ವಾಟರ್. ಸೊ ಅದಕ್ ಪ್ರೀತಿ ಕೊಡ್ಬೇಕಲ್ಲ. ನಾವ್ ಯಾವತ್ತಾದ್ರೂ ಅದಕ್ ಪ್ರೀತಿ ಕೊಟ್ಟಿದೀವ? ಕೊಟ್ಟಿರೋರು ಕೊಟ್ಟಿರ್ತಾರೆ, ಕೊಡದಲ್ಲೇ ಇರೋರು ದಾಹ ಆಗುತ್ತೆ ಕುಡಿತೀವಿ ಮತ್ತೆ ಏರ್ತಿರ್ತೀವಿ, ಇಷ್ಟೇ. ಸೊ ಅದಕ್ಕೂ ಪ್ರೀತಿ ಕೊಡ್ಬೇಕಲ್ಲ. ಪ್ರಕೃತಿಯಲ್ಲಿ ಅದು ಒಂದು ಶಕ್ತಿ ಅಲ್ವಾ, ಪವಾಡ ಅಲ್ವಾ. ಪ್ರೀತಿ ಕೊಡಿ. ಕುಡಿಯುವ ನೀರಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅಭಿಷೇಕ ಮಾಡಿರ್ತಕ್ಕಂಥ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತ ತೀರ್ಥವನ್ನು ತಗೊಳ್ಬೇಕಾದ್ರೆ ಎಷ್ಟು ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಒಳ್ಳೇದ್ ಮಾಡಪ್ಪ ಸಂಕಲ್ಪ ಮಾಡ್ಕೊಂಡು ಮನಸ್ಫೂರ್ತಿಯಾಗಿ ನಾವು ತೀರ್ಥ ತಗೊಂಡಾಗ ಆ ದೇವರ ತೀರ್ಥ ತಗೊಂಡ್ಮೇಲೆ ಎಷ್ಟು ಸಮಾಧಾನ ಅನಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋ ಮನಸ್ಥಿತಿ ನಮ್ಗಿದೆಯಲ್ಲ, ಅನ್ನುವಂತ ಒಂದು ಭಕ್ತಿ ನಮ್ಮಲ್ಲಿ ಇದೆಯಲ್ಲ. ಸೊ ಅದೇ ಭಕ್ತಿ, ಅದೇ ಮನಸ್ಥಿತಿನ ನಾವು ಪ್ರತಿನಿತ್ಯ ಕುಡಿಯುವಂತ ನೀರ್ ಮೇಲೆ ತೋರಿಸ್ಬೇಕು. ಈ ನೀರು ಸಂಜೀವಿನಿಯ ಶಕ್ತಿ ಹೊಂದಿದೆ. ಈ ನೀರು ನಾವಿರುವ ದಿನಗಳವರೆಗೂ ಇದರ ಅವಶ್ಯಕತೆ ನಮಗೆ ಬಹಳ ಮುಖ್ಯ. ಸೊ ಆತ್ಮೀಯ ಬಂಧುಗಳೇ, ಪ್ರತಿನಿತ್ಯ ನೀವು ನೀರನ್ನು ಸಹ ಕುಡಿಬೇಕಾದ್ರೆ ಅದಕ್ಕೊಂದು ಸಂಕಲ್ಪ ಮಾಡಿ. ಎಸ್, ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಎಸ್, ನಾನ್ ನಿಮ್ಗೆ ಗೌರವ ಕೊಡ್ತೀನಿ. ಎಸ್, ಇಷ್ಟು ವರ್ಷಗಳಿಂದ ನಾನು ನಿಮ್ಮನ್ನ ನನಗೆ ದಾಹ ಆದಂತ ಸಂದರ್ಭದಲ್ಲಿ ಕುಡಿತಾ ಇದೆ. ಇವತ್ತು ನಾನು ಸಂಕಲ್ಪ ಮಾಡ್ತೇನೆ, ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ತೀರ್ಥವಾಗಿ ಸ್ವೀಕಾರ ಮಾಡ್ತೀನಿ. ತೀರ್ಥವಾಗಿ ಈ ಸಂಕಲ್ಪ ಪ್ರತಿನಿತ್ಯ ನೀವು ಊಟ ಮಾಡುವ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ನೋಡಿ. ಅದರ ಒಂದು ಇಂಪ್ಯಾಕ್ಟ್, ಎನರ್ಜಿ ಯಾವ ತರ ಸಿಗುತ್ತೆ ಅನ್ನೋದು ನಿಮ್ಗೆ ಅದರದ್ದು ಪರಿಹಾರ ನಿಮ್ಗೆ ಕಂಡುಕೊಳ್ಬಹುದು. ಸೊ ಈ ರೀತಿ ನೀರ್ ಕುಡಿಯುವಂತ ಸಂದರ್ಭದಲ್ಲಿ ಸ್ನಾನ ಮಾಡ್ತೀವಿ. ಸ್ನಾನ ಮಾಡ್ಬೇಕಾದ್ರೂ ಅಷ್ಟೇ ಸಂಕಲ್ಪ ಮಾಡಿ. ಸಂಕಲ್ಪ ಮಾಡುವಾಗ ಈಗ ಆಲ್ಮೋಸ್ಟ್ ಎಲ್ಲ ಕುಂಭಮೇಳ ನಡೀತಾ ಇದೆ. ಕೆಲವರು ಹೋಗೋದಕ್ಕೆ ಅವಕಾಶ ಇದ್ರೆ ಕುಂಭಮೇಳಕ್ಕೆ ಹೋಗ್ತಾರೆ. ಅವಕಾಶ ಇಲ್ಲಂತ ಸಂದರ್ಭದಲ್ಲಿ ಕುಡಿಯುವ ನೀರಿಗಾಗ್ಲಿ, ಸ್ನಾನ ಮಾಡುವಂತ ನೀರಿಗಾಗ್ಲಿ ಸಂಕಲ್ಪ ಮಾಡಿ. ಗಂಗೆ ಚ ಯಮುನಾ ಚೈವೆ ಗೋದಾವರಿ ಸರಸ್ವತಿ ನರ್ಮದಾ ನದಿ ತುಂಗೆ ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅಂತ ಹೇಳಿ ಸಂಕಲ್ಪ ಮಾಡ್ತಾ ಆ ಸ್ನಾನ ಮಾಡಿ. ಆ ಎನರ್ಜಿ ನೋಡಿ ನೀವಾಗ ಒಂದು ಸರಿ ಅದನ್ನ ನೋಡಿ. ಈ ಎನರ್ಜಿ ಪ್ರಕೃತಿಯಲ್ಲಿ ಭಗವಂತ ನಮ್ಗೆಲ್ಲವನ್ನ ಕೊಟ್ಟಿದೆ. ಆ ಎಲ್ಲವನ್ನ ಕೊಟ್ಟಿರುವಂತ ವಿಚಾರವನ್ನ ಈ ನಮ್ಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಾಗಾರದಲ್ಲಿ ನಮ್ಮ ರಂಗನಾಥ್ ಮಾಸ್ಟರ್ ಆಗ್ಲಿ, ನಾಗರಾಜ್ ಮಾಸ್ಟರ್ ಆಗ್ಲಿ, ಇನ್ನು ಹಲವಾರು ಮಾಸ್ಟರ್ಸ್ ಸಹ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಸೊ ಇವತ್ತು ನಾನು ಸಹ ಅದೇ ವಿಚಾರವಾಗಿ ತುಂಬಾ ಆಳವಾಗಿ ಕೊಡುವಂತ ಒಂದು ಆಲೋಚನೆ ಇಟ್ಕೊಳ್ತಾ ನಾನು ಇವತ್ತು ಆ ಪ್ರಕೃತಿ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಎಲ್ಲವನ್ನ ಪ್ರೀತಿ ಮಾಡಿ, ಎಲ್ಲದಕ್ಕೂ ಗೌರವ ಕೊಡಿ. ನೀರಿಗೆ ಗೌರವ ಕೊಡಿ, ನೀರನ್ನ ಪ್ರೀತಿ ಮಾಡಿ. ಅದು ಎಷ್ಟು ನಾವು ಭಕ್ತಿಯಿಂದ ಸ್ವೀಕಾರ ಮಾಡ್ತೀವೋ, ಎಷ್ಟು ನಾವು ಅದರಲ್ಲಿ ಇರ್ತಕ್ಕಂಥ ಎನರ್ಜಿನ ಸ್ವೀಕಾರ ಮಾಡ್ಬೇಕಾದ್ರೆ ಅದಕ್ಕೆ ಪಾಸಿಟಿವ್ ನಾವು ಸಂಕಲ್ಪ ಮಾಡಿ ಸ್ವೀಕಾರ ಮಾಡ್ತಿರೋ ಅಷ್ಟು ನಮ್ಗೆ ಒಂದು ಪವರ್ಫುಲ್ ಶಕ್ತಿ ಆಗುತ್ತೆ. ಸೊ ಈ ಪ್ರಕೃತಿಯಲ್ಲಿ ನಾವು ನೀರಿಗೆ ಯಾವ ತರ ನಾವು ಗೌರವ ಕೊಡ್ತೀವಿ, ಪ್ರೀತಿಸ್ತೇವೋ ಅದೇ ತರನೇ ತಿನ್ನೋ ಆಹಾರ ಭೂಮಿಯಿಂದ ಅಲ್ವಾ ಸಿಗೋದು. ಭೂಮಿಯಿಂದ ರೈತ ಬೆಳೆದಂತ ಆ ಭೂಮಿಯಿಂದ ಸಿಗ್ತಕ್ಕಂತ ಆಹಾರ. ಈಗ ನಮ್ ಗುರುಗಳೆಲ್ಲ ಆಲ್ಮೋಸ್ಟ್ ಆ ಕೆಲವು ತೋಟ ಮಾಡ್ಬೇಕಾದ್ರೆ ಪಿರಮಿಡ್ ಇಟ್ಬಿಟ್ಟು ಆ ತರಕಾರಿಗಳಾಗ್ಲಿ ಹಣ್ಣುಗಳಾಗ್ಲಿ ಬೆಳಿತಾ ಇದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಯಾರು ಈ ರೀತಿಲಿ ಮಾಡ್ತಾರೆ? ಈ ರೀತಿಲಿ ಮಾಡಿ ಅದನ್ನ ನಾನ್ ಹೆಂಗೆ ಉಪಯೋಗಿಸ್ಕೊಳ್ತಾ ನನ್ನ ಆರೋಗ್ಯ, ನನ್ನ ಕುಟುಂಬ ಎಷ್ಟು ಆರೋಗ್ಯವಾಗಿ, ಎಷ್ಟು ಶಕ್ತಿಯುಕ್ತವಾಗಿ ಇದೆಯೋ ಅದೇ ರೀತಿ ನನ್ನ ಕುಟುಂಬ ಅಂದ್ರೆ ನಮ್ಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಾಗಾರ ಏನ್ ನಡೀತಿತ್ತು ಇವೆಲ್ಲ ನಾವೆಲ್ಲರೂ ಒಂದು ಕುಟುಂಬ. ಈ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗ್ಬೇಕು, ಇವರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸಂಕಲ್ಪ ಇದೆಯಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈ ರೀತಿಯ ಸಂಕಲ್ಪಗಳು ನಮ್ಮ ಜೀವನದಲ್ಲಿ ಗುರುಗಳು ಎಷ್ಟು ಇವರೆಲ್ಲ ಯಾವ ರೀತಿ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲ ಏನ್ ಕಲಿತಾ ಇದೀವೋ, ಏನ್ ಕಲಿತು ಅಳವಡಿಸ್ಕೊಂತಾ ಇದೀವೋ ಇದೆಲ್ಲ ಬಹಳ ಮುಖ್ಯ ಅಲ್ವಾ ನಮ್ ಜೀವನಕ್ಕೆ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ತಿನ್ನುವಂತ ಆಹಾರಕ್ಕೂ ಸಹ ನಾವು ಭಕ್ತಿಯಿಂದ, ಪ್ರೀತಿಯಿಂದ ಪ್ರಸಾದವಾಗಿ ಸ್ವೀಕಾರ ಮಾಡ್ಬೇಕು.
ಯಾವಾಗ ನಾವು ಭಕ್ತಿಯಿಂದ ಪ್ರೀತಿಯಿಂದ ಇದು ಪ್ರಸಾದವಾಗಿ ಸ್ವೀಕಾರ ಮಾಡ್ತೀರೋ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಸೊ ಇನ್ನೊಂದು ವಿಷಯ ಏನಂದ್ರೆ, ನಾವು ವಿಶೇಷ ನಾವೆಲ್ಲರೂ ದೊಡ್ಡ ಮಕ್ಕಳೆಲ್ಲ ಕಿಚನ್ ಎಲ್ಲ ಅವ್ರದ್ದೇ ಒಂದು ರೀತಿಯ ಒಂದು ಪವರ್. ಸೊ ಅವರು ಸಹ ಅಡಿಗೆ ಮಾಡ್ಬೇಕಾದ್ರೆ ಆ ಒಂದು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಆ ಏನ್ ಇರ್ಬೇಕಂದ್ರೆ ನಮ್ಮ ಆಲೋಚನೆಗಳು ತುಂಬಾ ಪವರ್ಫುಲ್ ಆಗಿರ್ಬೇಕು. ಎಸ್, ಇವತ್ತು ನಾನು ಒಂದು ಅಡಿಗೆ ಮಾಡ್ತಿದ್ದೀನಿ, ಅಡಿಗೆ ಮಾಡ್ಬೇಕಾದ್ರೆ ಅಗ್ನಿಗೆ ಸಂಕಲ್ಪ ಮಾಡ್ಕೊಳ್ತಾ ಇವಾಗ ಮಾಡುವಂತ ಅಡಿಗೆ ತುಂಬಾ ಪವಿತ್ರವಾದಂತ ಪ್ರಸಾದವಾಗ್ಲಿ, ಅದು ನಮಗೆ ಅದ್ಭುತವಾದಂತ ಶಕ್ತಿ ಆಗ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ತಾ ಅಡಿಗೆ ಮಾಡಿ ಅದರ ರುಚಿ ನೋಡಿ ಹೇಗಿರುತ್ತೆ. ಆ ರುಚಿ ನೋಡಿ ಕುಟುಂಬಕ್ಕೆ ನಾವು ಕೊಟ್ಟಂತ ಸಂದರ್ಭದಲ್ಲಿ ವಾವ್ ಸೂಪರ್ ಆಗಿದೆ, ಏನ್ ಇವತ್ತು ಅಡಿಗೆ ತುಂಬಾ ಚೆನ್ನಾಗ್ ಮಾಡಿದ್ಯಾ, ತುಂಬಾ ಟೇಸ್ಟಿ ಆಗಿದೆ. ಕಾರಣ ಏನ್ ಹೇಳಿ, ನಾವು ಆ ಪ್ರೀತಿಯ ಮನೋಭಾವ, ನಾವು ಜೊತೆಲಿ ಕನೆಕ್ಟ್ ಆದಂತ ಸಂದರ್ಭದಲ್ಲಿ ಈ ಎಲ್ಲಾ ಎನರ್ಜಿ ನಮ್ಗೆ ಕೊಡುತ್ತೆ. ಸೊ ಎಲ್ಲ ಎನರ್ಜಿ ಸಿಗ್ಬೇಕಲ್ವಾ, ಎಲ್ಲ ಎನರ್ಜಿ ಸಿಗ್ಬೇಕಾದ್ರೆ ನಾವು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗ್ಬೇಕು. ಆ ಕನೆಕ್ಟ್ ಆದಂತ ಸಂದರ್ಭದಲ್ಲಿ ಮಕ್ಕಳ ಜೊತೆ ನಾವು ಪ್ರೀತಿಯಿಂದ ಮಾತಾಡೋದು, ಕುಟುಂಬದ ಜೊತೆ ಪ್ರೀತಿಯಿಂದ ಮಾತಾಡೋದು, ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲೂ ಸಹ ಒಂದು ಎನರ್ಜಿ ಇರುತ್ತೆ. ಸೊ ಆತ್ಮೀಯ ಬಂಧುಗಳೇ, ಪ್ರತಿನಿತ್ಯನೂ ನಾವು ಈ ರೀತಿಯ ಒಂದು ಸಂಕಲ್ಪ ಮಾಡ್ಬೇಕು. ನಾವು ಧ್ಯಾನದ ಸಂಕಲ್ಪದಲ್ಲಿ ನಮ್ಮನ್ನೇ ನಾವು ತೊಡಸ್ಕೊಳ್ಬೇಕು. ಎಸ್, ನಾನು ಇನ್ನು ಮುಂದೆ ಬದಲಾಯಿಸ್ತೇನೆ, ನನ್ನ ಆಲೋಚನೆಗಳನ್ನ ಬದಲಾಯಿಸ್ತೇನೆ, ನನ್ನನ್ನ ನಾನು ಯಾವ ತರ ಪ್ರೀತಿ ಮಾಡ್ಬೇಕು, ಪ್ರಕೃತಿನೂ ಸಹ ನಾನು ಅದೇ ತರ ಪ್ರೀತಿ ಮಾಡ್ತೇನೆ. ಪ್ರತಿನಿತ್ಯವೂ ಸಹ ನಾನು ಗಿಡ ಮರಗಳಿಗೆ ನೀರ್ ಹಾಕ್ತೇನೆ. ಇದು ಸಂಕಲ್ಪ ಇರ್ಬೇಕು. ಈ ಸಂಕಲ್ಪ ಸಾಕಷ್ಟು ಜನ ಮಾಡ್ತಿದ್ದೀರಾ ಅಂತ ಮಾಡ್ತಿದ್ದೀರಲ್ವಾ? ಆಲ್ಮೋಸ್ಟ್ ಎಲ್ರು ಮಾಡ್ತಿದ್ರಲ್ಲ, ಹ್ಯಾಂಡ್ ಎತ್ತಿ. ಯಾ, ಸೂಪರ್. ಸೊ ಅದೇ ತರನೇ ಈ ರೀತಿ ಒಂದು ನಾವು ಸಂಕಲ್ಪ ಮಾಡ್ತಾ ಪ್ರತಿನಿತ್ಯ ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು ಎಲ್ಲವೂ ಬದಲಾಗಬೇಕಾದ್ರೆ ನಾವು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗ್ಬೇಕು. ಯಾವಾಗ ಕನೆಕ್ಟ್ ಆಗ್ತೀವೋ ಆಟೋಮೆಟಿಕಲಿ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ ಸಕ್ಸಸ್ ಕಾಣ್ತೀವಿ. ತಾನಾಗೆ ನಮ್ಮ ಮುಖದಲ್ಲಿ ಒಂದು ಒಂದು ಅವೇರ್ನೆಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಸೊ ಈ ರೀತಿಯ ದಿನನಿತ್ಯದ ಒಂದು ಅಭ್ಯಾಸ ವರ್ಗವನ್ನ ನಾವು ಮಾಡ್ಬೇಕು ಬಂಧುಗಳೇ. ನಾವು ಮಾಡಿದಾಗ ಅದರ ಅನುಭವ ತುಂಬಾನೇ ಇದೆ. ಸೊ ಇಷ್ಟು ಒಂದು ಇವತ್ತಿನ ಒಂದು ದಿನದಲ್ಲಿ ನನಗೆ ಇಷ್ಟೊಂದು ವಿಚಾರಗಳನ್ನ ಇನ್ನೂ ಕೆಲವು ದಿನಗಳು ಮುಂಬರುವ ದಿನಗಳಲ್ಲಿ ನನಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಖಂಡಿತವಾಗ್ಲೂ ನಾನು ತರ್ತೇನೆ. ನನ್ಗೆ ತುಂಬಾ ಇಷ್ಟ. ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಬದಲಾವಣೆಯ ಪರ್ವ ಆಗ್ಬೇಕು. ಅವ್ರು ತುಂಬಾ ಎನರ್ಜಿಟಿಕ್ ಆಗಿರ್ಬೇಕು, ಅವ್ರು ಚೆನ್ನಾಗ್ ಆಗ್ಬೇಕು. ಅವರೊಂದಿಗೆ ನಾವು ಸಹ ಒಂದ್ ರೀತಿಯಲ್ಲಿ ಚೆನ್ನಾಗಿರ್ಬೇಕು. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ನಾನು ರಂಗನಾಥ್ ಮಾಸ್ಟರ್ ಕಳೆದ ಬಾರಿ ಒಂದು ಸರಿ ನಾನು ಇದಕ್ಕೆ ವೈಟ್ ಫೀಲ್ಡ್ ಹೋದಂತ ಸಂದರ್ಭದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ, ಕೆಲವರು ನಮ್ಮ ಕಾರ್ಯಗಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಸಹ ಆ ಒಂದು ಇದಕ್ಕೆ ಸ್ಥಳಕ್ಕೆ ಹೋಗಿದ್ದೀರಾ, ಕೆಲವರು ಇನ್ನೂ ಹೋಗ್ದಲೇ ಇರ್ಬೋದು, ಇನ್ನೂ ಹೋಗ್ಬೇಕನ್ನೋ ಕುತೂಹಲದಲ್ಲಿ ಕೆಲವರು ಇದ್ದೀರಾ. ಎಷ್ಟು ಚೆನ್ನಾಗಿದೆ, ಒಂದು ಸರಿ ನಾವು ಅಲ್ಲಿ ಹೋಗಿ ಆ ಒಂದು ಪವರ್ಫುಲ್ ಇರ್ತಕ್ಕಂಥ ಸ್ಥಳ ಇದೆಯಲ್ಲ, ಅಲ್ಲಿ ಎಷ್ಟು ಪವರ್ಫುಲ್ ಇದೆ ಗೊತ್ತಾ. ನಾನು ಹೋದಂತ ಸಂದರ್ಭದಲ್ಲಿ ತುಂಬಾ ಅದರ ಎನರ್ಜಿನ ಸ್ವೀಕಾರ ಮಾಡಿದೀನಿ, ತುಂಬಾ ಅನುಭವಿಸಿದೀನಿ. ಇವತ್ತು ಈ ಮಟ್ಟಿಗೆ ಮಾತನಾಡುವಂತ ಒಂದು ಶೈಲಿ ಅವಕಾಶ ಏನಾದ್ರೂ ಕೊಡ್ತಾ ಇದೆ ಅಂದ್ರೆ ಅದು ನಮ್ಮ ಸಮಗ್ರ ಸ್ವಾಸ್ಥ್ಯ 365ರ ಒಂದು ಉಚಿತ ಕಾರ್ಯಾಗಾರ. ಸೊ ನಾನು ಹೃದಯಪೂರ್ವಕವಾದಂತಹ, ಭಕ್ತಿ ಪೂರ್ವಕವಾದಂತಹ ನನ್ನ ರಂಗನಾಥ್ ಮಾಸ್ಟರ್ಸ್ಗೂ, ನಾಗರಾಜ್ ಮಾಸ್ಟರ್ಸ್ಗೂ, ಇನ್ನೂ ಹಲವಾರು ಈ ಒಂದು ವೇದಿಕೆಯಲ್ಲಿ ಮಾಸ್ಟರ್ಸ್ ಆಗಿ ತನ್ನನ್ನೇ ತಾನು ಬದಲಾಯಿಸ್ಕೊಂಡಿರ್ತಕ್ಕಂಥ ಹಲವಾರು ವ್ಯಕ್ತಿಗಳಿದ್ದೀರಾ. ಅವರೆಲ್ರಿಗೂ ಸಹ ನಾನು ಅದ್ಭುತವಾದಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ದಯವಿಟ್ಟು ಪ್ರತಿಯೊಬ್ರು ಮುಂದಿನ ದಿನಗಳಲ್ಲಿ ಪ್ರಕೃತಿನ ಪ್ರೀತಿ ಮಾಡಿ, ಪ್ರಕೃತಿನ ಗೌರವಿಸಿ, ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಿ. ಆಗ ಪ್ರಕೃತಿ ನಮಗೆ ಇನ್ನೂ ಈಗ ಏನು ನಾವು ಪ್ರಕೃತಿಗೆ ಕನೆಕ್ಟ್ ಆಗ್ದಲೇನೆ ಎಷ್ಟೆಲ್ಲಾ ಕೊಟ್ಟಿದೆ. ನಾವು ಪ್ರಕೃತಿಯ ಜೊತೆಲಿ ಕನೆಕ್ಟ್ ಆದ್ರೆ ಇನ್ನೂ ನಮ್ಗೆಲ್ಲ ಏನೆಲ್ಲ ಕೊಡುತ್ತೆ ಅನ್ನೋದನ್ನ ನಾವು ಒಂದು ಸರಿ ಆಳವಾಗಿ ಯೋಚನೆ ಮಾಡ್ಬೇಕು. ಆತ್ಮೀಯ ಬಂಧುಗಳೇ, ಒಂದು ಸೆಕೆಂಡ್ ನಾನೊಂದು ಸಂಕಲ್ಪ ಮಾಡ್ತೇನೆ. ಆರಾಮಾಗಿ ಎಲ್ರನ್ನು ಕಣ್ಮುಚ್ಚಿ, ನಿಧಾನವಾಗಿ ಕಣ್ಮುಚ್ಕೊಳ್ತಾ ಒಂದು ಸಂಕಲ್ಪ ಮಾಡ್ತೀನಿ. ಏನ್ ನಿಮ್ಗೆ ಅನುಭವ ಆಗಿದೆ ಅಂತ ನಂತರ ನನಗೆ ತಿಳಿಸಿ. ಆರಾಮಾಗಿ ಕಣ್ಮುಚ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಬರ್ತಾ ಇದೆ. ವಿಶ್ರಾಂತಿ ತಗೊಳ್ತಾ ಇದ್ದೀರಾ. ಒಂದೊಂದು ಉಸಿರನ್ನ ತಗೊಳ್ತಾ ಬಿಡ್ತಾ ಇದ್ದ ಹಾಗೆ ದೇಹದಲ್ಲಿರ್ತಕ್ಕಂಥ
ಒತ್ತಡ, ನೋವು, ಹಿಂಸೆ, ಸಂಕಟ ಎಲ್ಲವನ್ನ ಹೊರಗಡೆ ಹಾಕ್ತಾ ಇದೀರಂತ ಕಲ್ಪನೆ ಮಾಡ್ಕೊಳ್ಳಿ. ಈಗ ಒಂದು ಸುಂದರವಾದಂತಹ ಉದ್ಯಾನವನದಲ್ಲಿ ಇದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಸುಂದರವಾದಂತಹ ಉದ್ಯಾನವನ. ಸುಂದರವಾದಂತಹ ಉದ್ಯಾನವನದಲ್ಲಿ ಎಲ್ಲೆಡೆಯೂ ಹಚ್ಚ ಹಸುರಿನ ಗಿಡ ಮರಗಳು, ಹುಲ್ಲಿನ ಕಲ್ಪನೆಗಳು ನಿಮ್ಮನ್ನು ಇನ್ನೂ ಹೆಚ್ಚು ಆಳವಾದಂತ ವಿಶ್ರಾಂತಿ ಸ್ಥಿತಿಗೆ ಜಾರ್ತಾ ಇದೆ ಅಂತ ಅನ್ಕೊಳ್ಳಿ. ಎಲ್ಲೆಡೆ ಹಚ್ಚ ಹಸುರಿನ ಗಿಡ ಮರಗಳು ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಆಕರ್ಷಣೆ ಮಾಡ್ತಾ ಇದೆ. ಎಸ್, ಇವತ್ತು ನಾನು ಸಂಕಲ್ಪ ಮಾಡ್ತಾ ಇದ್ದೇನೆ, ನಿಮ್ಮನ್ನ ಗೌರವಿಸ್ತೇನೆ, ನಿಮ್ಮನ್ನ ಪ್ರೀತಿಸ್ತೇನೆ. ನೀವು ನನಗೆ ಇಷ್ಟೆಲ್ಲ ಕೊಟ್ಟಿದ್ದೀರಾ, ನಾನು ಇನ್ನು ಮುಂದೆ ನಿಮ್ಗೆ ಏನೆಲ್ಲ ಗೌರವಿಸ್ಬೇಕು, ಏನೆಲ್ಲ ಪ್ರೀತಿ ಕೊಡ್ಬೇಕು ಕೊಡ್ತೇನೆ. ಥ್ಯಾಂಕ್ ಯು ಪ್ರಕೃತಿ ಮಾತೆ, ಥ್ಯಾಂಕ್ ಯು. ಇಂತಹ ಒಂದು ಸುಂದರವಾದಂತಹ ಅವಕಾಶ ಕಲ್ಪಿಸಿಕೊಟ್ಟಂತಹ ಯೂನಿವರ್ಸ್ಗೆ ಥ್ಯಾಂಕ್ ಯು. ವಿಶ್ವಶಕ್ತಿಗೆ ಥ್ಯಾಂಕ್ ಯು. ಪ್ರಕೃತಿ ಮಾತೆಗೆ ಥ್ಯಾಂಕ್ ಯು. ಸುಭಾಷ್ ಪತ್ರಿಜಿರವರಿಗೂ ಥ್ಯಾಂಕ್ ಯು. ರಂಗನಾಥ್ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ನಾಗರಾಜ್ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ಈ ಒಂದು ಅದ್ಭುತವಾದಂತ ವೇದಿಕೆ ಮಾಡಿಕೊಟ್ಟಂತ ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ಎಸ್, ಇವತ್ತು ನಾನು ಸಂಕಲ್ಪ ಮಾಡಿದ್ದೇನೆ, ಪ್ರತಿನಿತ್ಯ ನಾನು ನಿಮ್ಮನ್ನ ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ನೋಡ್ತೇನೆ, ನೀರಾಕ್ತೇನೆ, ಒಳ್ಳೆ ಎನರ್ಜಿನ ಸ್ವೀಕಾರ ಮಾಡ್ತೇನೆ. ಇಂತಹ ಅದ್ಭುತ ಒಂದು ಶಕ್ತಿಯನ್ನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಕೃತಿ ಮಾತೆ, ಥ್ಯಾಂಕ್ ಯು. ಪ್ರತಿನಿತ್ಯ ನಿಮ್ಮೊಂದಿಗೆ ನಾನು ಸದಾ ನಿಮ್ಮನ್ನ ಪ್ರೀತಿಸ್ತಾ, ಗೌರವಿಸ್ತಾ, ಪೂಜಿಸ್ತಾ ಬರ್ತೇನೆ. ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಪ್ರಕೃತಿ ಮಾತೆ, ಥ್ಯಾಂಕ್ ಯು. ಆರಾಮಾಗಿ ನಿಮ್ ಕಡೆ ಗಮನ ಬರಲಿ. ಆರಾಮಾಗಿ ನಿಧಾನವಾಗಿ ಕಣ್ಗಳನ್ನ ಓಪನ್ ಮಾಡಿ, ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ, ಸಂತೋಷದಿಂದ ಓಪನ್ ಮಾಡಿ. ನಮಸ್ಕಾರ. ಪ್ರಕೃತಿಗೆ ನಮಸ್ಕಾರ ಮಾಡ್ತಾ, ಗುರುಗಳಿಗೆ ನಮಸ್ಕಾರ ಮಾಡ್ತಾ, ಯೂನಿವರ್ಸ್ಗೆ ಧನ್ಯವಾದವನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ಫೀಲ್ ಆಯ್ತಲ್ವಾ? ಫೀಲ್ ಆಯ್ತಿಲ್ವಾ? ಸೊ ಈ ರೀತಿಯ ದಿನನಿತ್ಯ ಅಭ್ಯಾಸವನ್ನ ನಾವು ಮಾಡ್ತಾ ಹೋದ್ರೆ ನಮ್ಮಲ್ಲಿ ಇನ್ನೂ ಹಲವಾರು ಒಂದು ಅದ್ಭುತವಾದಂತ ಚಮತ್ಕಾರನೇ ಅಂತಾನೆ ಹೇಳ್ಬೋದು ಈ ಅಭ್ಯಾಸದಿಂದ. ಸೊ ಇದನ್ನ ಮುಂದುವರಿಸ್ತಾ ಇವತ್ತಿನ ಒಂದು ಕಾರ್ಯಾಗಾರದಲ್ಲಿ ಈ ಒಂದು ಪ್ರಕೃತಿಯ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ರಂಗನಾಥ್ ಮಾಸ್ಟರ್ಸ್ಗೂ, ನಾಗರಾಜ್ ಮಾಸ್ಟರ್ಸ್ಗೂ, ಅಶ್ವಿನಿ ಮೇಡಮ್ಗೂ, ಎಲ್ಲಾ ಮಾಸ್ಟರ್ಸ್ಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸುರೇಶ್ ಅವರೇ. ಸೊ ಥ್ಯಾಂಕ್ ಯು ಗುರು, ತುಂಬಾ ಥ್ಯಾಂಕ್ ಯು ಮಾಸ್ಟರ್. ಅದ್ಭುತವಾದ ವಿಷಯವನ್ನು, ಜ್ಞಾನವನ್ನು ಹಂಚ್ಕೊಂಡಿದ್ರಿ. ಸೊ ಪ್ರಕೃತಿ ಇಲ್ಲ ಅಂದ್ರೆ ನಮ್ಮ ಜೀವನವೇ ಕಷ್ಟ ಈ ಭೂಮಿ ಮೇಲೆ. ಸೊ ಇಡೀ ಈ ಪ್ರಕೃತಿಯಿಂದನೇ ನಾವು ಜೀವನ ಮಾಡ್ತಾ ಇದೀವಿ. ಆದ್ರೆ ಅದು ಮಾತ್ರ ನಾವು ಗಮನಿಸ್ತಾ ಇಲ್ಲ. ಮಿಕ್ಕಿದೆಲ್ಲ ನಾವು ನಮ್ಗೆ ಏನ್ ಬೇಕೋ ಈ ಪ್ರಾಪಂಚಿಕದಲ್ಲಿ ಅದ್ರ ಮೇಲೆ ಒಡನಾಟ. ಅಂದ್ರೆ ಯಾವಾಗ್ಲೂ ನನಗೂ ಯಾವ್ದು ಆಸ್ತಿಗಳು ಬೇಕು, ದುಡ್ಡು ಬೇಕು, ಮತ್ತೆ ವಿಧ ವಿಧ ಏನೇನು ವಿಷಯಗಳು ಬೇಕು ಅದ್ರ ಮೇಲೆ ಹೆಚ್ಚು ನಾವು ಗಮನ ಕೊಡ್ತಾ ಇದ್ವಿ. ಬಟ್ ಪ್ರಕೃತಿ ಮೇಲೆ ಗಮನ ಕೊಡ್ತಾ ಇಲ್ಲ. ಅದು ನೀವು ಅದ್ಭುತ ರೀತಿಯಲ್ಲಿ ತಿಳಿಸಿದ್ರಿ. ಈಗಾಗಲೇ ಪ್ರಕೃತಿ ಮೇಲೆ ಗಮನ ಕೊಟ್ಟಿಲ್ಲ ಅಂದ್ರೆ ನಾವು ನೋಡ್ತಾ ಇದ್ವಿ ವಿಪರೀತಗಳು. ಒಂಥರ ಈ ಹವಾಮಾನ ಅಂತ ಹೇಳ್ತೀವಿ, ಮತ್ತೆ ಪ್ರಕೃತಿ ವೈಪರೀತ್ಯಗಳು ನೋಡ್ತಾ ಇದ್ರೆ ಅಮೆರಿಕಾನು ಈ ಕಾಡ್ಚಿಚ್ಚಿಂದನೇ ತುಂಬಾ ಒಂಥರ ಅಲ್ಲಿರುವಂತ ಕೋಟ್ಯಾಂತ ರೂಪಾಯಿ ಪ್ರಾಪರ್ಟಿ ಎಲ್ಲ, ಆಸ್ತಿ ಎಲ್ಲ ನಷ್ಟ ಆಯ್ತು. ಒಂಥರ ಹೇಳ್ಬೇಕಂದ್ರೆ ಎಲ್ಲ ಬೀದಿಗೆ ಬಂದ್ಬಿಟ್ರು. ಅಂತ ಐಶ್ವರ್ಯವಂತರು ಎಲ್ಲರೂ ಬೀದಿಗೆ ಬಂದಿದ್ದಾರೆ.
ಸೊ ಅದು ಕಾರಣ ಏನಂದ್ರೆ ಮಾನವ ತಪ್ಪಿದ ಕಲೆ. ಮಾನವ ತಪ್ಪಿದ ಕಲೆ ಎಷ್ಟಾಗ್ತಾ ಇದೆ ಅಂದ್ರೆ, ಈಗ ಯಾರೇ ಒಂದು ಒಂದು ಸಸ್ಯ ನೆಟ್ಟಕ್ಕೆ, ಸಸ್ಯ ನೆಟ್ಬೋದು, ಸಸ್ಯ ಗಿಡಗಳೆಲ್ಲ ನೆಟ್ಟಬೇಕಂದ್ರೆ ಅದು ಪ್ರಾಮುಖ್ಯತೆ ಕೊಡಲ್ಲ. ಅದೇ ನೀವು ಹೇಳಿದ ಪ್ರಕಾರ ಒಂದು ಮನೆ ಕಟ್ಕೊಂತಾರೆ, ಮನೆ ಸುತ್ತು ಇಲ್ಲ ಮನೆ ಮುಂದೆ ನೆಟ್ ಈ ಸಸ್ಯಗಳು, ಈ ಯಾವುದೇ ಬೀಜಗಳು ನೆಟ್ಟಲ್ಲ. ನೇರಾಗಿ ಸಸ್ಯಗಳೇ ತಗೊಂಡು ಬಂದು ನೆಟ್ಕೋಬಹುದು, ಅದು ಪ್ಲಾಂಟ್ ಮಾಡ್ಕೋಬಹುದು. ಅದನ್ನು ಹ್ಮ್. ಮಾಡ್ತಾ ಇಲ್ಲ, ಆ ಗಮನ ಕೊಡ್ತಾನೆ ಇಲ್ಲ. ಅದಕ್ಕೆ ನಾನು ರೀಸೆಂಟ್ ಆಗಿ ಒಂದು ಕಲ್ಪನೆ ಮಾಡಿದ್ದೀನಿ, ಸಮಗ್ರ ಸ್ವಾಸ್ಥ್ಯ ಭಾಗದಲ್ಲೇ ಇದೊಂದು ಸೇರ್ಸೋಣ ಅಂತ ಅನ್ಕೊಂಡಿದ್ದೀನಿ. ವೆರಿ ರೀಸೆಂಟ್ ಆಗಿ ಲಾಸ್ಟ್ ವೀಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ, ಅದಕ್ಕೆ ಮುಂಚೆನೇ ಯೋಚನೆ ಇತ್ತು. ಆದರೆ ಈ ವರ್ಷದಿಂದ 2025 ಇಂದ ಶುರು ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಅದೇನಂತಂದ್ರೆ, ಒಂದು 2030, ಅಂದರೆ 2030 ಅಂದರೆ 2030 ಒಳಗಡೆ ಅಟ್ಲೀಸ್ಟ್ ಒಂದು ಏನೇ ಇದ್ರೂ ಎಷ್ಟು ಸಾಧ್ಯವಾದ ಅಷ್ಟು, ಅಂದರೆ ಒಂಥರ ಒಂದು ಬಿಲಿಯನ್ ಟ್ರೀಸ್ ಅಂತ ಇಟ್ಕೊಳ್ಳಿ, 1 ಬಿಲಿಯನ್ ಟ್ರೀಸ್ ಟಾರ್ಗೆಟ್ ಇಟ್ಕೊಂಡು ಎಲ್ಲ ಕಡೆ ಏನೇನು ಸಾಧ್ಯವಾಗುತ್ತೋ ಅದು ನೆಟ್ಕೊಂಡು ಹೋಗೋಣ ಅಂತ. ಯಾವ ಬೀದಿಯಲ್ಲಿ, ಒಂಥರ ಫೀಲ್ಡ್ ಅಲ್ಲಿ, ಎಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ. ಈಗ ನಮ್ಮ ಮಾಸ್ಟರ್ಸ್ ಎಲ್ಲ ಕಡೆ ಇದಾರಲ್ಲ, ಅವರೆಲ್ಲ ಪ್ರಯತ್ನ ಮಾಡಿದ್ರೆ ಎಲ್ಲೆಲ್ಲಿ ಬೀಜಗಳು ಈ ಸಸ್ಯಗಳು ನೆಡ್ತಾರೋ ಅದೊಂದು ಫೋಟೋ ಕಳಿಸಿದ್ರೆ ಸಾಕು, ನಾವು ಅದೊಂದು ಕೌಂಟ್ ಮಾಡ್ಕೊಂತ ಹೋಗ್ತೀವಿ. ಕೌಂಟ್ ಮಾಡ್ಕೊತ ಅದ ಸಪ್ರೇಟ್ ವಾಟ್ಸಪ್ ಕ್ರಿಯೇಟ್ ಮಾಡ್ತೀವಿ. ಅದರಲ್ಲಿ ನೀವು ಎಲ್ಲೆಲ್ಲಿ ನೆಡ್ತೀರೋ ಅದು ಒಂದು ವಾಟ್ಸಪ್ ಕಳಿಸೋದು. ಅದು ನೆಟ್ಟೋ ವಿಧಾನ ವಿಧ ವಿಧ ರೀತಿಯಲ್ಲಿ, ಎಲ್ಲಿ ಖಾಲಿ ಜಾಗ ಇದೆ ನಿಮ್ಮ ಮನೆ, ಸೊ ನೀವು ಅದೇ ಊರಲ್ಲಿ ಎಲ್ಲಿ ಖಾಲಿ ಜಾಗ ಸಿಗ್ತದೆ ಅಲ್ಲಿ ನೆಟ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಸಹಕಾರ ತಗೊಂಡು ಅವರ ಫೀಲ್ಡ್ ಅಲ್ಲಿ, ಇಲ್ಲಾಂದ್ರೆ ಅವರ ಖಾಲಿ ಜಾಗ ಇದ್ರೆ, ಏನಂದ್ರೆ ನಿಮ್ಮ ಮುಖಾಂತರ ಎಷ್ಟು ಸಾಧ್ಯವಾದ್ರೆ ಅಷ್ಟು ಆ ಥರ ಮಾಡ್ಕೊಂತ ಹೋಗಿ. ಈ ರೀತಿಯಲ್ಲಿ ಈ ಜನವರಿ ತಿಂಗಳಿದೆ ಈಗ 365 ಕಾರ್ಯಕ್ರಮ ಮುಕ್ತಾಯ ಆಗಿದ ಮೇಲೆ ಅಲ್ಲಿ ನಾವು ಶುರು ಮಾಡ್ಕೊತೀವಿ. ಮತ್ತೆ ಇದಕ್ಕೆ ಸಂಬಂಧಿತ ಎಲ್ಲ ಕಾರ್ಯಾಚರಣೆ ಎಲ್ಲ ಪೂರ್ತಿ ನಮ್ಮ ಸಿದ್ರಬೆಟ್ಟ ಕಾರ್ಯಕ್ರಮದಲ್ಲಿ ಕಂಪಲ್ಸರಿ ಅದನ್ನು ಎಲ್ಲ ಪೂರ್ತಿ ತಿಳಿಸ್ಕೊಡ್ತೀವಿ. ಯಾವ ರೀತಿಯಲ್ಲಿ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ತೀವಿ. ಆ್ಯಪಲ್ಲಿ ನೀವು ಎಲ್ಲೇ ಬೀಜ ನೆಟ್ಟಿದ್ರು ಅದು ಫೋಟೋ ಅದ್ರಲ್ಲಿ ಹಾಕ್ಬೋದು, ತೊಂದರೆ ಇಲ್ಲ. ಅದು ಫೋಟೋ ಹಾಕ್ಬೋದು, ಮತ್ತೆ ನಿಮ್ಮ ಡೀಟೇಲ್ಸ್ ಅಲ್ಲಿ ಹಂಚ್ಕೋಬಹುದು. ಆ ರೀತಿಯಲ್ಲಿ ಟೋಟಲಿ 1 ಬಿಲಿಯನ್ ಟ್ರೀಸ್ ನಮ್ಮ ಕಾನ್ಸೆಪ್ಟ್, 1 ಬಿಲಿಯನ್ ಟ್ರೀಸ್ ಬೈ 2030. ಓಕೆ, ಸೊ ಇದು ಮಾಡಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಜೀವನ ಕಷ್ಟನೇ. ಈಗ ಸುರೇಶ್ ಅವ್ರು ಹೇಳ್ತಾ ಇದ್ರು, ಸೊ ಅದ್ಭುತ ರೀತಿಯಲ್ಲಿ ಸೊ ಎಲ್ಲಾ ವಿಷಯಗಳು ತಿಳಿಸಿದ್ದಾರೆ. ಅಂದ್ರೆ ಆದ್ರೂ ಮಾಡಿಲ್ಲ ಅಂದ್ರೆ ನಿಮ್ಗೆ ನೀರಿಲ್ಲ, ಭೂಮಿನೂ ರಕ್ಷಣೆ ಆಗಲ್ಲ. ಭೂಮಿ ಡ್ರೈ ಆಗ್ಬಿಡ್ತದೆ, ಪೂರ್ತಿ ಡ್ರೈ ಆಗಿದೆ. ಈಗ ಸೂರ್ಯನ ಬೆಳಕು ನೇರವಾಗಿ ಭೂಮಿ ಮೇಲೆ ತಾಕಿದ್ರೆ ಏನಾಗುತ್ತೆ? ಭೂಮಿ ಮೇಲೆ ತಾಕಿದ್ರೆ ಭೂಮಿ ಒಳಗಡೆ 1 ಫೀಟ್ ಒಳಗಡೆವರೆಗೂ ಇದ್ರು ಯಾವುದೇ ಸೂಕ್ಷ್ಮ ಕ್ರಿಮಿಗಳು, ಈ ಸಣ್ಣ ಸಣ್ಣ ಜೀವಿಗಳು ಯಾವ ಬದುಕಾಗಲ್ಲ. ಯಾಕಂದ್ರೆ ಅಷ್ಟು ಬಿಸಿಲು ಬರ್ತದೆ. ಆ ಬಿಸಿಲಲ್ಲಿ ಯಾವ ರೀತಿಯಲ್ಲಿ ಈ ಸಣ್ಣ ಸಣ್ಣ ಜೀವಿಗಳು ಬದುಕ್ತದೆ ಹೇಳಿ? ಅವೆಲ್ಲ ಸತ್ತು ಹೋಗ್ತದೆ. ಅದಕ್ಕೆ ಈಗ ಏನಾಗಿದೆ, ಎಲ್ಲ ಲ್ಯಾಂಡು ಡ್ರೈ ಆಗಿದೆ. ಓಕೆ, ಪೂರ್ತಿ ಡ್ರೈ ಆಗಿದೆ. ಆ ಲ್ಯಾಂಡ್ ಅಲ್ಲಿ 1 ಫೀಟ್ ಒಳಗಡೆ ಹೋದ್ರೆ ಕ್ರಿಮಿಗಳು ಇರ್ಬೋದು, ಬಟ್ 1 ಫೀಟ್ ಡೆಪ್ತ್ ವರ್ಗಂತೂ ಯಾವ ಕ್ರಿಮಿಗಳು ಬದುಕ್ತಾ ಇಲ್ಲ. ಅದಕ್ಕೆ ನೋಡಿ, ಪ್ರತಿಯೊಂದು ಲ್ಯಾಂಡ್, ಪ್ರತಿಯೊಂದು ಎಲ್ಲೆಲ್ಲಿ ಭೂಮಿ ಇದೆಯೋ ಎಲ್ಲಾನು ಬಂಜೆತನ, ಒಂಥರ ಅಂದ್ರೆ ಕಂಪ್ಲೀಟ್ ಇನ್ಫರ್ಟೈಲ್ ಆಗ್ಬಿಟ್ಟಿದೆ, ಬಂಜೆತನ ಬಂದಿದೆ. ಆ ರೀತಿಯಲ್ಲಿ ಆಗಿದೆ. ಅದು ಮುಂದಿನ ಕಾಲದಲ್ಲಿ ನಮಗೆ ಯಾವುದೇ ವ್ಯವಸಾಯ ಮಾಡೋಕ್ಕೆ ಸಾಧ್ಯವಿಲ್ಲ. ಅದನ್ನ ಹೇಳ್ತಾ ಇದ್ದೀನಿ, ವ್ಯವಸಾಯ ಮಾಡೋಕ್ಕೆ ಸಾಧ್ಯವಿಲ್ಲ. ವ್ಯವಸಾಯ ಮಾಡಬೇಕಂದ್ರೆ ಭೂಮಿ ಫಲವಂತವಾಗಿ ಸಾರವಂತವಾಗಿರ್ಬೇಕು. ಆ ಸಾರವಂತವಾಗಿರ್ಬೇಕಂದ್ರೆ ಅದ್ರ ಒಳಗಡೆ ಎಲ್ಲ ಸೂಕ್ಷ್ಮ ಜೀವಿಗಳು ಇರಬೇಕು. ಮೈಕ್ರೋ ಆರ್ಗಾನಿಸಮ್ ಕಂಪಲ್ಸರಿ ಇರಬೇಕು. ಅದು ಇರಬೇಕಂದ್ರೆ ಭೂಮಿ ಮೇಲೆ ನೇರವಾಗಿ ಈ ಸನ್ಲೈಟ್ ಅಂದ್ರೆ ಸೂರ್ಯನ ಬೆಳಕು ಬಂದು ಬರಬಾರ್ದು ಅಂದ್ರೆ ಈ ಸಸ್ಯಗಳು ಹೆಚ್ಚಾಗಿದ್ರೆ, ಸಸ್ಯಗಳು ಎಲ್ಲ ಕಡೆ ಇದ್ರೆ ಆ ನೆರಳಿದೆಲ್ಲ, ಆ ನೆರಳು ಕಾಪಾಡತ್ತೆ ಒಂದು ರೀತಿಯಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಸಸ್ಯಗಳಿರ್ತದೋ ಅಷ್ಟು ಆ ನೀರು ಅನ್ನೋದು ಡೆವಲಪ್ ಆಗ್ತಾ ಹೋಗ್ತದೆ. ನೀರು ಇರಬೇಕು ಅಂದ್ರೆ ಸಸ್ಯಗಳು ಇರಲೇಬೇಕು. ಅಂದ್ರೆ ಮಳೆ ಬರಬೇಕು, ಬಂದಿರೋ ಆ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಭೂಮಿಯಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಸಸ್ಯಗಳೇ ಕಾರಣ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನೀರು, ಭೂಮಿ ಇದೆಲ್ಲ ರಕ್ಷಣೆ ಮಾಡಕ್ಕೆ, ಮತ್ತೆ ನಮ್ಗೆ ಎಲ್ಲಾರ್ಗು ಏನ್ ಬೇಕು? ಎಲ್ಲರಿಗೂ ಆಕ್ಸಿಜನ್ ಬೇಕು. ಇಂಗಾಲ ಆಚೆ ಕಡೆ ಕಳಿಸ್ತಾನೆ ಇರ್ತೀವಿ. ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ, ಸೊ ನಿಮ್ಮ ಶ್ವಾಸ ನಾನು ತಗೊಂತೀನಿ, ನನ್ನ ಶ್ವಾಸ ನೀವು ತಗೊಂತೀರಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವೇನು ಡಿಫ್ರೆಂಟು, ನಾನು ಒಂದು ಐಶ್ವರ್ಯ ಪರ್ಸ ಅಂದ್ರೆ ನಾನು ಶ್ರೀಮಂತ, ನೀವು ಬಡವ ಅಂತ ಏನಿಲ್ಲ. ಬಡವನು ಬಿಡುವಂತ ಗಾಲಿನೇ ನೀವು ತಗೊಂತಾ ಇರೋದು, ಅರ್ಥ ಮಾಡ್ಕೋಬೇಕು. ನೀವು ಎಷ್ಟೇ ಐಶ್ವರ್ಯವಂತ ಆದ್ರೂ ಶ್ರೀಮಂತ ಆದ್ರೂ ಏನ್ ಲಾಭ ಇಲ್ಲ. ಇನ್ನೊಬ್ಬರು ಒಂದು ಬಡವ, ಅವರು ಬಿಡುವಂತ ಶ್ವಾಸವನ್ನು ನೀವು ತಗೊಳ್ಳೋದು, ಅವ್ರು ಬಿಡೋ ಶ್ವಾಸ ನೀವು ಬಿಡೋ ಶ್ವಾಸ ಅವ್ರು ತಗೊಂತಾನೆ ಇರ್ತಾರೆ. ಇದು 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 ಗುರ್ತಿಸಲ್ಲ ನಾವು.
ಯಾವಾಗಲೂ ನಾನು ದೊಡ್ಡವನು, ನಾನು ಇಷ್ಟಿದೆ ಅಷ್ಟಿದೆ, ನಾನು ಶ್ರೀಮಂತ ಅಂತ ಅನ್ಕೊಂತಾ ಇರ್ತೀವಿ ಅಷ್ಟೇ, ಏನು ಇಲ್ಲ. ಪ್ರಕೃತಿ ಪರವಾಗಿ ಎಲ್ಲ ಒಂದೇ, ಎಲ್ಲರೂ ಒಬ್ಬರೇ. ಪ್ರಕೃತಿ ಪರವಾಗಿ ಏನು ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರಿಗೆ ಒಂದು ರೀತಿಯಲ್ಲಿ ಸ್ವಚ್ಛವಾದ ಆಕ್ಸಿಜನ್ ಬೇಕು, ಸ್ವಚ್ಛವಾದ ಆಮ್ಲಜನಕ ಬೇಕು. ಅದು ಬೇಕಂದ್ರೆ ಎಲ್ಲಿಂದ ಬರುತ್ತೆ? ನಾವು ಗಿಡಗಳನ್ನು, ಸಸ್ಯಗಳನ್ನು, ಮರಗಳನ್ನು ಬೆಳೆಸ್ತಾ ಹೋದ್ರೆ, ಎಷ್ಟು ಹೆಚ್ಚಾಗಿ ಬೆಳೆಸಿದ್ರೆ ಅಷ್ಟು ಸ್ವಚ್ಛವಾದ ಆಕ್ಸಿಜನ್ ಬರುತ್ತೆ. ಈಗೇನಾಗಿದೆ ತೊಂದರೆ ಅಂದ್ರೆ, ಎಲ್ಲ ಕಡೆ ಭೂಮಿ ತಾಪಮಾನ, ಭೂತಾಪ ಅಂದ್ರೆ ಒಂಥರ ಭೂತಾಪ ಹೆಚ್ಚಾಗಿದೆ, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗಿದೆ. ಯಾಕೆ ಹೆಚ್ಚಾಗಿದೆ? ಕಾರಣ ಏನು? ಎಲ್ಲಾ ಸಸ್ಯಗಳನ್ನು ಕಟ್ ಮಾಡಿದ್ದಾರೆ, ಕಡ್ದಾಕಿದ್ದಾರೆ. ನೋಡಿ, ಈಗ ಅಮೆಜಾನ್ ಫಾರೆಸ್ಟ್ ಪೂರ್ತಿ ಕಡ್ದಾಕಿದ್ದಾರೆ, ಏನು ಇಲ್ಲ ಅಲ್ಲಿ. ಅಮೆಜಾನ್ ಫಾರೆಸ್ಟ್ ಅಲ್ಲಿ ತುಂಬಾ ಅರ್ಧಕ್ಕರ್ಧ ಕಟ್ ಮಾಡಿದ್ದಾರೆ. ಏನಕ್ಕಪ್ಪ ಅಂದ್ರೆ, ಅವರು ಈ ನಮ್ಮ ಮಾಂಸಾಹಾರಕ್ಕೋಸ್ಕರ ಅಂತ, ಮಾಂಸಾಹಾರಕ್ಕೋಸ್ಕರ ಆ ಮಾಂಸಾಹಾರ ಜೀವಿಗಳಿದೆಲ್ಲ, ಅದಕ್ಕೆ ಬೇಕಾಗಿರೋಂಥ ಈ ದಾನ ಅಂತ ಹೇಳ್ತೀವಿ, ಅಂದ್ರೆ ಅದು ಆಹಾರ ಬೆಳೆಸಕ್ಕೆ ಅದೆಲ್ಲ ಉಪಯೋಗಿಸ್ಕೊಂತಾರಂತ ಅವರು. ಈ ರೀತಿಯಲ್ಲಿ ಎಷ್ಟು ಒಂಥರ ಹೇಳ್ಬೇಕಂದ್ರೆ ವಿಚಾರಕರ ವಿಷಯ ಇದು. ಇಷ್ಟು ಟೆಕ್ನಾಲಜಿ ಇದೆ, ಇಷ್ಟು ಸಾಂಕೇತಿಕ ಅಂತ ಹೇಳ್ತೀವಿ ನಾವು, ನವೀನ ಮಾನವ ಅಂತ ಹೇಳ್ತೀವಿ. ಏನು ಇದೆಲ್ಲ ನವೀನ ಮಾನವ ಆದ್ರೆ, ನೀವು ಸಸ್ಯಗಳನ್ನೆಲ್ಲ ಕಟ್ ಮಾಡಿ ಈ ಅರಣ್ಯ ಪ್ರಾಂತ, ಅಟವಿ ಪ್ರಾಂತ ಎಲ್ಲ ತೊಲಗಿಸಿ, ನಿಮ್ಮ ಮಾಂಸಾಹಾರಕ್ಕೋಸ್ಕರ ನೀವು ತಿನ್ನೋ ಆ ರುಚಿ ಟೇಸ್ಟ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಹೋದ್ರೆ ಈಗೇನಾಯ್ತು? ಅಮೆಜಾನ್ ಅನ್ನೋದು ಗೊತ್ತಾ ನಿಮ್ಗೆ? ಅಮೆಜಾನ್ ಫಾರೆಸ್ಟ್ ಅನ್ನೋದು ಈ ಇಡೀ ಭೂಮಿಗೆ ಲಂಗ್ಸ್ ತರ ಅದು, ಶ್ವಾಸಕೋಶಗಳು ಅವೆಲ್ಲ. ಈ ಇಡೀ ಭೂಮಿಗೆ ಶ್ವಾಸಕೋಶಗಳು, ಅಲ್ಲಿಂದನೇ ಉತ್ಪನ್ನ ಆಗೋದು ಆಕ್ಸಿಜನ್. ಆಕ್ಸಿಜನ್ ಅಲ್ಲಿಂದ ಉತ್ಪನ್ನ ಆಗಿ ಇಡೀ ಭೂಮಿ ಮೇಲೆ ಪ್ರಸಾರ ಆಗ್ತಾ ಇರ್ತದೆ. ಈಗ ಅದೇ ಹೋಯ್ತು. ಅದಕ್ಕೆ ಏನ್ ಮಾಡ್ಬೇಕು ನಾವೀಗ? ಅಟ್ಲೀಸ್ಟ್ ನಿಮ್ಮ ಮನೆ ಸುತ್ತಮುತ್ತ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಈಗ ನೋಡಿ, ನಾವು ವ್ಯವಸಾಯ ಕ್ಷೇತ್ರಕ್ಕೆ ಹೋದ್ರೆ, ವ್ಯವಸಾಯ ಕ್ಷೇತ್ರದಲ್ಲಿ ಏನಾಗಿದೆ ಅಲ್ಲಿ? ಈಗ ಸಪೋಸ್ ಈಗ ಇದು ಯಾವುದು ರೈಸ್ ಬೆಳೀತಾ ಇರ್ತಾರೆ ಅಲ್ವಾ? ಸೊ ರೈಸ್ ಎಲ್ಲ ಬೆಳೀತಾರಲ್ಲ, ಅಲ್ಲಿಗೆ ಹೋದ್ರೆ ಪೂರ್ತಿ ಒಂದು ನೋಡ್ತಾ ಇದ್ರೆ ಗ್ರೀನ್ ಡೆಸರ್ಟ್, ಗ್ರೀನ್ ಎಡಾರಿ ತರ ಇರ್ತದೆ ಅಷ್ಟೇ. ಅದು ಎಲ್ಲಿ ಒಂದು ಮರ ಕಾಣಿಸಲ್ಲ. ಆ ರೀತಿಯಲ್ಲಿ ಮಾಡಬಾರ್ದಲ್ಲ. ನಿಮ್ಮ ನಿಮ್ ಎಲ್ಲಿ ವ್ಯವಸಾಯ ಕ್ಷೇತ್ರ ಇದೆಯೋ ಸುತ್ತು ದೊಡ್ಡ ದೊಡ್ಡ ಗಿಡಗಳಿರ್ಬೇಕು. ಸುತ್ತು ನಿಮ್ಮ ವ್ಯವಸಾಯ ಕ್ಷೇತ್ರ 1 ಎಕರೆ ಇದೆಯಾ, 1 ಎಕರೆ ಸುತ್ತು ದೊಡ್ಡ ಗಿಡಗಳಿರ್ಬೇಕು. ಆ ರೀತಿಯಲ್ಲಿ ಮಾಡ್ಬೇಕು ನಾವು. ಹೀಗೆ ಮಾಡ್ಕೊಂತ ಹೋದ್ರೇನೆ ನಮ್ಮ ಭೂಮಿನ ಸಂರಕ್ಷಣೆ ಮಾಡೋಕ್ಕಾಗತ್ತೆ. ನೇಲನ್ನು ಸಂರಕ್ಷಣೆ ಮಾಡ್ತೀವಿ, ಆ ನೇಲನ್ನು ನಾವು ನಮ್ಮೆಲ್ಲರೂ ಸಂರಕ್ಷಣೆ ಮಾಡತ್ತೆ. ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ತುಂಬಾ ಕಷ್ಟ ಇದೆ. ಈಗಾಗಲೇ ಆಲ್ರೆಡಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಭೂತಾಪನ ಹೆಚ್ಚಾಗಿದೆ. ಅಲ್ಲಿರುವಂತ ಅಟ್ಲಾಂಟಿಕ್ ಆ ಧ್ರುವ ಪ್ರಾಂತದಲ್ಲಿರುವಂತ ಎಲ್ಲ ಐಸ್ ಕರಗ್ತಾ ಇದೆ, ಮಂಜು ಪೂರ್ತಿ ಕರಗ್ತಾ ಇದೆ. ಎಲ್ಲ ಸಮುದ್ರಗಳ ಮಟ್ಟ ಹೆಚ್ಚಾಗತ್ತೆ, ನೀರಿನ ಮಟ್ಟ. ಸೊ ಇನ್ನು ಕೆಲವೇ ವರ್ಷದಲ್ಲಿ, ಹೇಳಕ್ಕಾಗಲ್ಲ ಈ ವರ್ಷ ನೆಕ್ಸ್ಟ್ ವರ್ಷ ಯಾವಾಗ ಎಲ್ಲ ಹೇಳಕ್ಕಾಗಲ್ಲ. ಯಾವಾಗ ಪ್ರಕೃತಿ ಡಿಸೈಡ್ ಮಾಡತ್ತೋ ಅವಾಗ ಈ ಸ್ಥಿರ ಪ್ರಾಂತಗಳೆಲ್ಲ, ಅಂದ್ರೆ ಒಂಥರ ಚೆನ್ನೈ, ಕ್ಯಾಲಿಫೋರ್ನಿಯಾ ಎಲ್ಲ ಮುಳುಗೋಗುತ್ತೆ. ಓಕೆ, ಏನು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ತಪ್ಪಿದಗಲು ಮಾಡಿದ್ವಿ ಆಲ್ರೆಡಿ. ಇನ್ನು ಆ ತಪ್ಪಿದಗಲು ನಾವು ಆಚೆ ಕಡೆ ಬರಬೇಕು, ಅದನ್ನು ಕರೆಕ್ಷನ್ ಮಾಡ್ಬೇಕು, ತಿದ್ದುಪಡಿ ಮಾಡ್ಬೇಕಂದ್ರೂ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಮಾಡಿದ್ವಿ. ನೋಡಿ ಎಷ್ಟು ತಪ್ಪಿದಗಲಿದು. ಈಗ ನೀವು ಏನೇ ಅನ್ಕೊಂಡು ಆ ತಪ್ಪಿದಗಲ್ನು, ಆ ರಾಂಗ್ಸ್ನು ಕರೆಕ್ಟ್ ಮಾಡಕ್ ಆಗಲ್ಲ. ಆ ರೀತಿಯಲ್ಲಿ ಮಾಡಿದೀವಿ. ಯಾಕಂದ್ರೆ ಎಲ್ಲಿ ಮಾಡ್ತಾರೆ? ಅಮೆರಿಕಾದಲ್ಲಿ ಪ್ರಾಬ್ಲಮ್ಸ್ ಒಂದು ಕಡೆ, ಪ್ರಾಬ್ಲಮ್ಸ್ ಇನ್ನೊಂದು ದೇಶ ಮೇಲೆ ದಾಳಿ ಮಾಡೋದು, ಬಾಂಬ್ಗಳು ಹಾಕೊಳ್ಳೋದು, ಈ ರೀತಿಯಲ್ಲಿ ಮಾಡುವಾಗ ಯಾರ ಗಮನ ಇದೆ? ಇದ್ರ ಮೇಲೆ ಗಮನ ಯಾರು ಕೊಡೋರು? ಯಾರು? ಏನೋ ಮಾಡಿದ್ರು ನಮ್ಮ ವಿಶ್ವಗುರು ತರ ನಮ್ಮ ದೇಶನೇ ಮಾಡ್ಬೇಕಾಗತ್ತೆ, ಭಾರತನೇ ಮಾಡ್ಬೇಕಾಗತ್ತೆ. ನಮ್ಮಂತವ್ರೆಲ್ಲ ಯೋಚನೆ ಮಾಡಿ, ಈ ಭಾರತಲ್ಲೇ ವಿಶಾಲ ಪ್ರಪಂಚ ಇದು ಒಂಥರ ವಿಶ್ವಗುರು, ಅದೇ ಆಧ್ಯಾತ್ಮಿಕ ಗುರು ಅಲ್ವಾ ಇಡೀ ಪ್ರಪಂಚಕ್ಕೆ. ಇವರೇ ಮಾಡ್ಬೇಕಾಗತ್ತೆ, ಇನ್ಯಾರು ಮಾಡಕ್ ಸಾಧ್ಯವಿಲ್ಲ ನನ್ನ ಪ್ರಕಾರ. ಅದಕ್ಕೋಸ್ಕರ ಸ್ನೇಹಿತರೆ, ಒಂದೊಂದು ಸಸ್ಯ ನೆಟ್ಟಿದ್ರೆ, ಒಂದು ಗಿಡ ನಿಮ್ಮ 4 ಜನಕ್ಕೆ ಬೇಕಾಗಿರೋಂಥ ಆಕ್ಸಿಜನ್ ಕೊಡತ್ತೆ ಅಲ್ವಾ? ಈಗ ಥ್ಯಾಂಕ್ಸ್ ಗಾಡ್ ಅಂತ ಒಂಥರ ದೇವ್ರಿಗೆ ಅಂದ್ರೆ ಒಂಥರ ನಾವೆಲ್ಲ ಕೃತಜ್ಞ. ಯಾಕಂದ್ರೆ ಈ ಭೂಮಿ ಮೇಲೆ ಒಂದೇ ಒಂದು ಯಾವುದೇ ಮಾರಾಟ ಮಾಡ್ತಾ ಇಲ್ಲ ಅಂದ್ರೆ ಒಂದು ಆಕ್ಸಿಜನ್ ಸದ್ಯಗೆ. ಇನ್ನು ಮುಂದಿನ ದಿವಸದಲ್ಲಿ ಆ ಮಾರಾಟಕ್ಕೆ ಬರೋಂತ ಅವಕಾಶ ಇದೆ, ನಾವು ಈ ತರ ಮಾಡ್ಕೊಂತ ಹೋದ್ರೆ. ಇಷ್ಟುವರೆಗಿಲ್ಲ, ಮುಂದಿನ ದಿವಸದಲ್ಲಿ ಗ್ಯಾರಂಟಿ ಬರುವಂತ ಅವಕಾಶ ಇದೆ. ನೀರು ಮಾಡ್ತಾ ಇದಾರೆ ಇಲ್ಲ? ಒಂದು ಸಮಯದಲ್ಲಿ ನಮ್ಮ ಪೂರ್ವಕರೆಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ನೀರು ಮಾರಾಟ ಪರಿಸ್ಥಿತಿ ಇಲ್ಲ. ನೀರು ಎಲ್ಲ ಕಡೆ ಲಭ್ಯವಾಗ್ತಾ ಇತ್ತು. ಈಗ ಎಲ್ಲಾ ಕಡೆ ಬಾಟಲ್ಸ್, ಎಲ್ಲೇ ಹೋದ್ರು ಬಾಟಲ್ ನೀರು ನೀವು ಕೊಂಡ್ಕೋಬೇಕು. ಈ ರೀತಿಯಲ್ಲಿ ಒಂದು ಬಾಟಲ್ ಆಕ್ಸಿಜನ್ ಕೊಂಡ್ಕೋಬೇಕಾಗತ್ತೆ. ಆ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂದ್ರೆ ನಾವು ಸಸ್ಯಗಳು ನೆಟ್ಟಲ್ಲ, ಮತ್ತೆ ಗಿಡಗಳನ್ನ ಯಾವುದನ್ನು ಬೆಳೆಸಲ್ಲ. ಖಂಡಿತ ಆ ಪರಿಸ್ಥಿತಿ ಬರುತ್ತೆ. ಆ ಬರಬಾರದು ಅಂದ್ರೆ ಲೆಟ್ ಅಸ್ ಡೂ ದ ಪ್ರೇಯರ್ ಅಂಡ್ ಪ್ಲೆಡ್ಜ್. ಓಕೆ, ಆ ಪ್ಲೆಡ್ಜ್ ಏನಂದ್ರೆ
ಆ ಪ್ರತಿಜ್ಞಾನ ಅಂದ್ರೆ ನಾವೆಲ್ಲರೂ ಸೇರಿ ಎಲ್ಲ ಮಾಸ್ಟರ್ಸ್ ಇಲ್ಲಿ ಈ ವೇದಿಕದಲ್ಲಿ ಇನ್ನೂ ಹಲವಾರು ವೇದಿಕದಲ್ಲಿ ಇದ್ದಾರೆ ಮಾಸ್ಟರ್ಸು, ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಸೇರಿ ಒಂದು ಸಾಧನೆ ಏನಂತಂದ್ರೆ ನಾವು ಧ್ಯಾನ ಸಾಧನೆ ಮಾಡ್ತೀವಿ, ಜ್ಞಾನ ತಿಳ್ಕೊತೀವಿ. ಇದು ನಿಮ್ಮ ವೈಯಕ್ತಿಕವಾಗಿ ನೀವು ಬೆಳವಣಿಗೆಗಾಗಿ ಅಂತರ ಪರಿವರ್ತನೆ ಆಗಿ ಒಳ್ಳೆಯ ಗುಣಗಳು ಬರುತ್ತೆ ಅಲ್ವಾ. ಎಸ್, ಒಳ್ಳೆಯ ಗುಣಗಳು ಬೇಕು ನಮಗೆ ಅಲ್ವಾ. ಸೊ ಹಲವಾರು ಜನ್ಮಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ, ನಾವು ಹಲವಾರು ಜನ್ಮಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ ಏನಂತ, ಅಂತರ ಪರಿವರ್ತನೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ಈ ದಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಈ ದಾರಿ ಸಿಕ್ತು ನಮ್ಮ ಗುರೂಜಿ ಪತ್ರಿಜಿ ಸರಿಂದ, ಇದೆಲ್ಲ ಈ ದಾರಿ ಸಿಕ್ತು, ಆರಾಮಾಗಿ ಈಗ ಆ ದಾರಿಯಲ್ಲಿ ಹೋಗ್ತಾ ಇದೀವಿ. ಇದು ಒಳ್ಳೇದೇ, ವೈಯಕ್ತಿಕವಾಗಿ ಅಂತರ ಪರಿವರ್ತನೆ ಆಯಿತು, ಆಗ್ತದೆ, ಆಗ್ತಾ ಇದೆ ಅಲ್ವಾ. ಆದ್ರೆ ಮತ್ತೆ ನಮ್ಮ ಪರಿಸರ ನೋಡೋ ಯಾರು, ನಮ್ಮ ಪರಿಸರ ಬಿಟ್ಬಿಡೋದಾ. ನಾನೊಂದು ಜ್ಞಾನಿ, ನಾನೊಂದು ದೊಡ್ಡ ಜ್ಞಾನಿ, ದೊಡ್ಡ ಧ್ಯಾನಿ ಅಂತ ಇಟ್ಕೊಳ್ಳಿ, ನಿರಂತರ ಧ್ಯಾನ ಮಾಡ್ತಾ ಇರ್ತೀನಿ, ಮತ್ತೆ ಈ ಪರಿಸರ ನಿಮ್ಗೂ ಕೊಡೋ ಆಕ್ಸಿಜನ್ ಎಲ್ಲಿಂದ ಬರುತ್ತೆ, ನೀವು ಕುಡಿಯುವಂತ ನೀರು ಎಲ್ಲಿಂದ ಬರುತ್ತೆ, ನೀರು ಆಕ್ಸಿಜನ್ ಇಲ್ಲದೆ ಬದುಕಾಗತ್ತಾ ಈ ದೇಹ. ನೀವು ಧ್ಯಾನಿ ಕರೆಕ್ಟೇ, ಜ್ಞಾನಿ ಕರೆಕ್ಟೇ, ನಿಮ್ಗೊಂದು ದೇಹ ಇದೇ ಇಲ್ಲ, ಆ ದೇಹಕ್ಕೆ ನೀರು ಬೇಕಾ, ಆಕ್ಸಿಜನ್ ಬೇಕಾ, ನೀವು ಉಳ್ಕೊಳಕ್ಕೆ ಒಂದು ಭೂಮಿ ಬೇಕಾ, ಇವು ಯಾವಿಲ್ಲ ಅಂದ್ರೆ ನೀವು ಎಂತೆ ಜ್ಞಾನಿ ಆದ್ರೂ ಏನ್ ಮಾಡ್ತೀರಿ. ಒಂದು ಮರ ಇಲ್ಲ ಅಂದ್ರೆ ನೆರಳಿಲ್ಲ, ಬಿಸಿಲಲ್ಲಿ ಕೂತ್ಕೊಳಕ್ಕಾಗತ್ತಾ ಧ್ಯಾನದಲ್ಲಿ. ಕೂತ್ಕೊಂಡು ನೋಡಿ, ಈಗ ಬಿಸಿಲು ಬರ್ತಾ ಇದೆಯಲ್ಲ, ಆ ಬಿಸಿಲು ಕೆಳಗಡೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡೋಣ ಧ್ಯಾನಕ್ಕೆ, ಅಲ್ಲಿಂದ ಓಡೋಗ್ಬೇಕು ನೀವು ಅಷ್ಟೇ, ಅಷ್ಟು ಬಿಸಿಲು ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಸಾಮಾನ್ಯ ವಿಷಯಗಳಲ್ಲ ಇವೆಲ್ಲ. ಸುರೇಶ್ ಅವರು ಒಳ್ಳೆ ಟಾಪಿಕ್ ತಗೊಂಡಿದ್ದಾರೆ ಇವತ್ತು. ಈ ಟಾಪಿಕ್ ಇಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾದ ವಿಷಯ. ನೀವು ಎಷ್ಟೇ ದೊಡ್ಡ ಜ್ಞಾನಿ ಆಗ್ಲಿ, ವಿವೇಕಾನಂದನೇ ಬರ್ಲಿ, ರಮಣ ಮಹರ್ಷಿನೇ ಬರ್ಲಿ, ಈ ಬಿಸಿಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಸಾಕು, ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಸ್ಯಗಳು ಬೇಕು, ನೆಟ್ಟಬೇಕು, ಹೆಚ್ಚು ಗಿಡಗಳು ಈ ಭೂಮಿ ಮೇಲೆ ಬೆಳೆಸ್ಬೇಕು, ಭೂಮಿಯನ್ನು ಕಾಪಾಡ್ಕೋಬೇಕು, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಸೇವ್ ದ ಪ್ಲಾನೆಟ್, ಸೇವ್ ದ ಟ್ರೀಸ್, ಸೇವ್ ಅವರ್ ಸೆಲ್ಫ್, ಅಷ್ಟೇ ಇರೋದು, ಇಷ್ಟೇ ಇರೋದು. ಇದೆಲ್ಲ ನಾವು ಮಾಡಲೇಬೇಕಾಗತ್ತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸುರೇಶ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು.